less since April this year. My dream is to pay off my house, completely mortgage free, and my truck, and live the rest of my life. What are you waiting for? Invest, earn. And I told you, I invited you Everybody have a dream, but you have to work on. to share this amazing program to a lot of people. I believe it can change other people's lives as well. Para mí, Forsage es la puerta a hacer los sueños realidad. Forsage jogosról. Herkese uğurlar. About my dreams, Forsage is a work in progress. You can earn if you will, and you can still earn if you join Forsage. You can also do your change. Aquí hay un lápiz. Este lápiz, como ven, no se rompe tan fácil. Bueno, esto para mí es Forsage. Join Forsage today. Our dream come true. Número 1, Forsage. En Forsage. Y gracias, Forsage. Thank you for giving hope. Forsage, thank you. It's an important thing to do. You have to join Forsage. Forsage has been doing it for us. Forsage. Come on, join Forsage. Thank you, Forsage. Together with Forsage, I will reach my dreams. Thank you, Forsage. See you and make it happen now. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸೊ ಯಾರೆಲ್ಲ ಇವಾಗ ಜೂಮ್ ಮೀಟಿಂಗ್ ಬಂದಿದ್ದೀರೋ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರು ಇನ್ನೂವರೆಗೂ ಬಂದಿಲ್ವೋ ಆದಷ್ಟು ಬೇಗ ಅವರಿಗೆ ಇನ್ವೈಟ್ ಮಾಡಿ ಸ್ನೇಹಿತರೆ. ಸೊ ನಾನು ಮಾತಾಡ್ತಾ ಇರೋದು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಕೊಟ್ರಪ್ಪ ಸರ್, ನನ್ನ ಕಡೆ ಅನ್ಮ್ಯೂಟ್ ಇದ್ದೀರಾ? ಮಾತಾಡಿ. ಹಲೋ ಹಲೋ ಸ್ನೇಹಿತರೆ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಹಲೋ, ಹಾ ಸರ್, ನಾನು ಮಾತಾಡೋದು ಕೇಳಿಸುತ್ತಾ ಸರ್? ಹಾ ಕೇಳಿಸುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಗೆ ಪೋಸ್ಟ್ ಮಾಡಿರ್ತೀನಿ ಸರ್ ನಾನು. ಓಕೆ. ಓಕೆ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇನ್ನು 1 ಇಲ್ಲ 2 ನಿಮಿಷದಲ್ಲಿ ಮೀಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಅವ್ರು ಇನ್ನೂ ಬಂದಿಲ್ವೋ ಆದಷ್ಟು ಬೇಗ ಬರಕ್ ಕೇಳಿ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ, ಇವಾಗ ನೋಡ್ಬೋದು ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣ್ತಾ ಇದೆ ಫಾರ್ಸೇಜ್ ಅಂತೇಳಿ. ಸೊ forsage.io ಇದು ವೆಬ್ಸೈಟ್, ಇದು forsage.io. ಸೊ ಇದನ್ನ ಕ್ಲಿಕ್ ಮಾಡಿದಾಗ ಈ ತರ ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇವಾಗ ಲಾಂಚ್ ಆಗಿರೋದು ಸಿಸ್ಟಮ್ ಫಾರ್ಸೇಜ್ ಆನ್ BUSD ಅಂತೇಳಿ. ಸೊ ಇಲ್ಲಿ ನೋಡ್ಬೋದು ನೀವು 3 ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಆಗ್ತಾ ಇದೆ ಇದು. ಈಗ ಸದ್ಯಕ್ಕೆ ನೋಡ್ತಾ ಇರೋದು BUSD, ಆಮೇಲೆ ಇಥೇರಿಯಂ, ಟ್ರಾನ್. ಓಕೆ, ಸೊ ಈ ಫಾರ್ಸೇಜ್ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ನಾನು ಮೊದಲಿಗೆ ಒಂದು ವಿಡಿಯೋ ಹಾಕಿದ್ದೆ ಸ್ನೇಹಿತರೆ. ಆ ವಿಡಿಯೋದಲ್ಲಿ ಎಷ್ಟೋ ಜನರ ಫೈನಾನ್ಸಿಯಲ್ ಸಿಚುವೇಶನ್ ಸ್ಟ್ರಾಂಗ್ ಆಗ್ತಾ ಹೋಗಿದೆ. ಹಾಗಾಗಿ ಒಳ್ಳೆ ಫಾರ್ಸೇಜ್ ಸಿಸ್ಟಮ್ ಜಾಯಿನ್ ಆಗಿ ಒಳ್ಳೆ ದುಡ್ಡು ಮಾಡಿದ್ದಾರೆ. ಎಲ್ಲರೂ ತುಂಬಾ ಖುಷಿ ಇದ್ದಾರೆ. ಇದು ಒಬ್ರು ಇಬ್ಬರದಲ್ಲ, ಇಡೀ ಜಗತ್ತಲ್ಲಿ ಪ್ರತಿಯೊಬ್ಬರು ಬೇರೆ ಬೇರೆ ದೇಶದಿಂದ ಆ ವಿಡಿಯೋದಲ್ಲಿ ಬಂದು ತಮ್ಮ ಒಂದು ಅನಿಸಿಕೆಯನ್ನ ಶೇರ್ ಮಾಡ್ಕೊಂಡಿದ್ರು. ಆ ವಿಡಿಯೋ ಆನ್ ಮಾಡಿದ್ದೆ ನಾನು. ಓಕೆ, ಆ ವಿಡಿಯೋನು ಇವಾಗ ನೀವು ಯೂಟ್ಯೂಬ್ ಅಲ್ಲಿ ಸಹ ನೋಡ್ಬೋದು. ಇನ್ನ ಒಳ್ಳೆ ಒಳ್ಳೆ ವಿಡಿಯೋಗಳಿದಾವೆ, ಅದನ್ನ ಡೈಲಿ ಒಂದೊಂದು ವಿಡಿಯೋಗಳು ಹಾಕ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ನೋಡ್ಬೋದು ನೀವು. ಸೊ ಫಾರ್ಸೇಜ್ ಇವತ್ತು ಒಂದ್ ದಿನದ್ದು ಜಾಯ್ನಿಂಗ್ ನೋಡೋದಾದ್ರೆ ಪರ್ ಡೇ ಇವತ್ತು ನೋಡೋದಾದ್ರೆ 7,910 ಜನ ಇವತ್ತು ಜಾಯ್ನ್ ಆಗಿದ್ದಾರೆ ಸ್ನೇಹಿತರೆ. ಒಂದಿಲ್ಲ 2 ದಿನದಲ್ಲಿ ಸುಮಾರು ಐಡಿಗಳು ಫಾರ್ಸೇಜ್ BUSD ಅಲ್ಲಿ ಬಂದಿದೆ. ಓಕೆ, ಸೊ ಇದು ಏನು ಫಾರ್ಸೇಜ್ BUSD ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಸೊ ಪ್ರತಿಯೊಂದು ವಿಚಾರನ ಇಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನಿಮ್ಮ ಲೀಡರ್ಗಳು, ನಿಮ್ಮ ಫ್ರೆಂಡ್ಸ್ಗಳು ಈ ಒಂದು ಮೀಟಿಂಗ್ ಅಟೆಂಡ್ ಆಗಿ ಅಂತ ಹೇಳಿ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ.
ಸೊ ಈ ಸಿಸ್ಟಮ್ ಏನು, ಇದರಿಂದ ನಮಗೇನು ಲಾಭ ಇದೆ, ಹೆಂಗ್ ಇದನ್ನ ವರ್ಕ್ ಮಾಡಿದ್ರೆ ನಮಗೆ ದುಡ್ಡು ಬರುತ್ತೆ. ಸೊ ಈ ಒಂದು ಪ್ರತಿಯೊಂದು ಪಾಯಿಂಟ್ ಅನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಒಂದೇ ಒಂದು ನೀವು ಏನ್ ಮಾಡ್ಬೇಕಂದ್ರೆ ಈ ಒಂದು ಮೀಟಿಂಗ್ ಅಲ್ಲಿ ಕೊನೆಯವರೆಗೂ ಕಾನ್ಸಂಟ್ರೇಷನ್ ಕೊಟ್ಟು ನಾನು ಏನ್ ಹೇಳ್ತೀನೋ ಅವೆಲ್ಲವನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಸೊ ನೀವು ಬಂದಿರೋ ಉದ್ದೇಶ ದುಡ್ಡು ಮಾಡೋದಾಗಿರುತ್ತೆ. 100% ಅದು ನಿಜ ಆಗುತ್ತೆ ಸ್ನೇಹಿತರೆ. ಸೊ ಹೀಗೆ ಹೇಳ್ತಾ ನಾನು ಈ ಫಾರ್ಸೇಸ್ ಒಂದು ಪ್ರೆಸೆಂಟೇಶನ್ ಅನ್ನ ನಾನು ಕೊಡ್ತಾ ಇದ್ದೀನಿ ಇವತ್ತು. ಸೊ ಪ್ರೆಸೆಂಟೇಶನ್ ನಾನು PDF ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ಎಲ್ರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಮಾಡ್ತಾ ಈ ಫಾರ್ಸೇಸ್ ನ ಒಂದು ಬಿನಾನ್ಸ್ ಕಾನ್ಸೆಪ್ಟ್ ಮೇಲೆ ನಾವೆಲ್ಲರೂ ಇದೀವಿ ಈಗ ಸದ್ಯಕ್ಕೆ. ಸೊ ಫಾರ್ಸೇಸ್ ಒಳ್ಳೆ ಫ್ಯೂಚರ್ ಇದೆ ಇದರಲ್ಲಿ. 15 ತಿಂಗಳಿಂದ ಯಾವುದೇ ಪ್ಲಾನ್ ಅಲ್ಲಿ ಚೇಂಜಸ್ ಇಲ್ದೇನೆ, ವಿತೌಟ್ ಒಂದು ಪೇಮೆಂಟ್ ಪ್ರಾಬ್ಲಮ್ ಇಲ್ದೇನೆ, ಏನೂ ತೊಂದರೆ ಇಲ್ದೇನೆ ಸರಾಗವಾಗಿ ನಡೆದಿರುವಂತ ಒಂದು ಸಿಸ್ಟಮ್ ಅಂತಂದ್ರೆ ಇಡೀ ಜಗತ್ತಲ್ಲೇ ಫಾರ್ಸೇಸ್. ಮತ್ತೆ ಇಡೀ ಫಾರ್ಸೇಸ್ ಅನ್ನೋದು ಅಂತಿಂತ ಪ್ಲಾಟ್ಫಾರ್ಮ್ ಅಲ್ಲ, ಎಷ್ಟೋ ಜನರ ಭವಿಷ್ಯವನ್ನ ಉದ್ಧಾರ ಮಾಡಿರುವಂತದ್ದು. ಸೊ ಇದು ಬಂದು ಡಿಸೆಂಟ್ರಲೈಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಮೇಲೆ ತಗೊಂಡ್ಬಂದಿದ್ರು. ಸೊ ಡಿಸೆಂಟ್ರಲೈಸ್ ಮೂಲಕ ಜನರಿಗೆ ಇಷ್ಟು ದುಡ್ಡು ಕೊಡ್ಬೋದು ಅಂತ ಹೇಳಿ ಇಡೀ ಜಗತ್ತಿಗೆ ತೋರಿಸ್ಕೊಂಡಂತ ಫಾರ್ಸೇಸ್ಗೆ ನಾವು ಸ್ವಾಗತ ಮಾಡೋಣ ಸ್ನೇಹಿತರೆ. ಈ ಫಾರ್ಸೇಸ್ ನ ಒಂದು ಪ್ಲಾಟ್ಫಾರ್ಮ್ಗೆ ತಮಗೆಲ್ಲರಿಗೂ ತಮ್ಮ ಸ್ನೇಹಿತರಿಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಈ ಒಂದು ಪ್ರೆಸೆಂಟೇಶನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಬಹುದು ಸ್ನೇಹಿತರೆ, ಇದು ಜಗತ್ತಲ್ಲಿ ಫಸ್ಟ್ ಎವರ್ 100% ಡಿಸೆಂಟ್ರಲೈಸ್ಡ್ ಮ್ಯಾಟ್ರಿಕ್ಸ್ ಪ್ರಾಜೆಕ್ಟ್ ಅನ್ನ ಇವರು ಇಂಟ್ರೊಡಕ್ಷನ್ ಮಾಡಿದ್ರು. ಸೊ ಮೊದಲೇದಾಗಿ ಈಥರಿಯಂ ಮಾಡಿದ್ರು, ಆಮೇಲೆ ಟ್ರಾನ್ ಅಲ್ಲಿ ಅವುಗಳಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳನ್ನ ಕಂಡಿಡಿದು ಸೊ ಅವುಗಳನ್ನ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಇವಾಗ BUSD ಅನ್ನೋ ಪ್ಲಾಟ್ಫಾರ್ಮ್ ತಗೊಂಡ್ಬಂದಿದ್ದಾರೆ ಸ್ನೇಹಿತರೆ. ಸೊ BUSD ಅಂದ್ರೆ ಏನು, BUSD ನ ನಾವು ಯಾವ ರೀತಿ ಅರ್ನ್ ಮಾಡಬೇಕು, ಸೊ ಈ ರೀತಿ ಪ್ರತಿಯೊಂದನ್ನು ನಾವು ಇಲ್ಲಿ ಕಲಿತಾ ಹೋಗೋಣ. ಮೊದಲನೇದಾಗಿ BUSD ಅನ್ನೋದು ಒಂದು ಕ್ರಿಪ್ಟೋ ಕರೆನ್ಸಿ ಸ್ನೇಹಿತರೆ. ಮೊದಲನೇದಾಗಿ ಹೇಳೋದಾದ್ರೆ BUSD ಇಸ್ ಒಂದು ಕ್ರಿಪ್ಟೋ ಕರೆನ್ಸಿ. ಹಾಗಾದ್ರೆ ಫಾರ್ಸೇಸ್ ವರ್ಕ್ ಆಗ್ತಾ ಇರೋದ್ರ ಮೇಲೆ ಫಾರ್ಸೇಸ್ ಅನ್ನೋದು ಸಹ ಕ್ರಿಪ್ಟೋ ಕರೆನ್ಸಿ ಬೇಸ್ಡ್ ಪ್ರಾಜೆಕ್ಟ್ ಆಗಿರುವಂತಹ ಸಿಸ್ಟಮ್. ಹಾಗಾದ್ರೆ ಸ್ನೇಹಿತರೆ ನಾವು ಮೊದಲಾಗಿ ತಿಳ್ಕೋಬೇಕಾಗಿರೋದು ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು. ಸೊ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂದು ಡಿಜಿಟಲ್ ಕರೆನ್ಸಿ. ಇದು ನಮಗೆ ಕಣ್ಣಿಗೆ ಕಾಣಿಸಲ್ಲ, ಹೌದಾ? ಸೊ ಕಣ್ಣಿನಿಂದ ನೋಡಬಹುದು, ಬಟ್ ಫಿಸಿಕಲ್ ಆಗಿ ನಮ್ಮ ಕೈಗೆ ಸಿಗಲ್ಲ ಸ್ನೇಹಿತರೆ. ಅದನ್ನ ವರ್ಚುವಲ್ ಕರೆನ್ಸಿ ಅಂತ ಹೇಳ್ತಾರೆ. ಸೊ ಈ ಒಂದು ವರ್ಚುವಲ್ ಕರೆನ್ಸಿ ಆಗಿರ್ಬೋದು ಇಲ್ಲ ಡಿಜಿಟಲ್ ಕರೆನ್ಸಿ ಆಗಿರ್ಬೋದು, ಇದು ಒಂದು ಕ್ರಿಪ್ಟೋಗ್ರಫಿ ಟೆಕ್ನಿಕ್ಸ್ ನ ಬಳಕೆ ಮಾಡಿಕೊಂಡು ಒಂದು ಸಿಸ್ಟಮ್ ನ ವೆರಿಫೈಡ್ ಒಂದು ಸಿಸ್ಟಮ್ ನ ಡಿಸೈನ್ ಮಾಡಿರ್ತಾರೆ. ಸೊ ಅದನ್ನ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಅದರ ಮೇಲೆ ನಡೆಯುವಂತ ಸಿಸ್ಟಮ್ ಇದು. ಇಲ್ಲಿ ಡಿಸೆಂಟ್ರಲೈಸ್ಡ್ ಅಂತ ಒಂದು ವರ್ಡ್ ಬರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇನು ಕೆಲಸ ಮಾಡುತ್ತಂದ್ರೆ ಇದು ಇಂಡಿವಿಜುವಲ್ ಆಗಿ ನಡೆಯುವಂತದ್ದಲ್ಲ, ಹೌದಾ? ಯಾರೋ ಒಬ್ಬ ಅಧಿಕಾರದಲ್ಲಿ ನಡೆಯುವಂತದ್ದಲ್ಲ. ಫುಲ್ಲಿ ಡಿಸೆಂಟ್ರಲೈಸ್ಡ್ ಕಾನ್ಸೆಪ್ಟ್, ಫುಲ್ಲಿ ಆಥರೈಸ್ಡ್ ಒಬ್ಬರ ಕೈಯಲ್ಲಿ ಕಂಟ್ರೋಲ್ ಇರುವಂತದ್ದು ಅಲ್ಲ. ಒಂದ್ಸಲ ಇದನ್ನ ಸಿಸ್ಟಮ್ ನ ಡೆವಲಪ್ ಮಾಡಿ ಡಿಪ್ಲಾಯ್ ಮಾಡಿಬಿಟ್ರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡಕ್ ಆಗೋದಿಲ್ಲ. ಆಮೇಲೆ ಇಲ್ಲಿ ಏನು ರೆಗ್ಯುಲೇಷನ್ ಆಗಿರುತ್ತೋ, ಏನು ಹಣದ ಒಂದು ವ್ಯವಹಾರ ಯಾವ ರೀತಿ ಆಗುತ್ತಂದ್ರೆ ಒಂದು ಸಾಫ್ಟ್ವೇರ್ ನ ಅಗ್ರಿಮೆಂಟ್ ಮಾಡಿರ್ತಾರೆ, ಒಂದು ಸಿಸ್ಟಮ್ ಡಿಸೈನ್ ಮಾಡಿರ್ತಾರೆ. ಆ ಸಿಸ್ಟಮ್ ನ ಈ ಡಿಸೆಂಟ್ರಲೈಸ್ ಕಾನ್ಸೆಪ್ಟ್ ನ ಮತ್ತೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಮತ್ತೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಜೊತೆಗೆ ಡಿಪ್ಲಾಯ್ ಮಾಡಿದಾಗ ಈ ಒಂದು ಡಿಸೆಂಟ್ರಲೈಸ್ ಕಾನ್ಸೆಪ್ಟ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದಾದ್ರೆ ನಾವು ಪ್ರತಿಯೊಂದು ಕಾನ್ಸೆಪ್ಟ್ ನಾವು ಇಲ್ಲಿ ಏನು ಟ್ರಸ್ಟ್ ಬೇಸ್ ಆಗಿರುತ್ತೆ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ ಇನ್ನೊಂದು ಎಲ್ರೂ ಗಮನದಲ್ಲಿ ಇಟ್ಕೋಬೇಕಾಗಿರೋ ವಿಚಾರ ಏನಂದ್ರೆ, ಯಾರೆಲ್ಲ ಈ ಮೀಟಿಂಗ್ ಬರ್ತಿರೋ ಸೊ ದಯವಿಟ್ಟು ತಾವು ನಿಮ್ಮ ಸ್ಕ್ರೀನ್ ಮೇಲೆ ಲೆಫ್ಟ್ ಬಾಟಮ್ ಅಲ್ಲಿ ಜಾಯಿನ್ ಆಡಿಯೋ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದಾಗ ನಾನು ಏನ್ ಮಾತಾಡ್ತೀನೋ ನಿಮಗೆ ಅದು ಕೇಳಿಸುತ್ತೆ, ಹೌದಾ? ಅದನ್ನ ದಯವಿಟ್ಟು ಮಾಡ್ಕೊಳ್ಳಿ. ಆಮೇಲೆ ಸ್ಕ್ರೀನ್ ಮೇಲೆ ಯಾರ್ಯಾರೋ ಏನೇನೋ ಬರೀತಾ ಇದ್ದಾರೆ, ಸೊ ದಯವಿಟ್ಟು ಬರೆಯಕ್ ಹೋಗ್ಬೇಡಿ. ಯಾರಾದ್ರೂ ಏನಾದ್ರು ಬರೀತಾ ಇದ್ರೆ ಅವ್ರನ್ನ ನಾನು ರಿಮೂವ್ ಮಾಡಾಕ್ತೀನಿ. ಓಕೆ ಸ್ನೇಹಿತರೆ, ನಾನು ಪ್ರೆಸೆಂಟೇಶನ್ ಕಡೆ ಗಮನ ಕೊಡ್ತಾ ಇದ್ದೀನಿ. ಕೊಟ್ರಪ್ಪ ಸರ್, ಅದೇನಿದೆಯೋ ನೀವು ಹ್ಯಾಂಡಲ್ ಮಾಡಿ ಸರ್ ಸ್ವಲ್ಪ. ಓಕೆ ಸರ್, ಓಕೆ, ಐ ವಿಲ್ ಹ್ಯಾಂಡಲ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸ್ನೇಹಿತರೆ ನೋಡ್ಬೋದು, ಹಳೆ ಕಾಲದಿಂದ ಇವಾಗಿನವರೆಗೂ ಹಣಕಾಸಿನ ಬೆಳವಣಿಗೆ
ಯಾವ ರೀತಿ ಆಯ್ತು ಅಂತ ಒಂದು ಸ್ಕ್ರೀನ್ ಅಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡಬಹುದು, ತುಂಬಾ ಹಳೆ ಕಾಲದಲ್ಲಿ ನೋಡೋದಾದ್ರೆ ನಮ್ಮ ಹತ್ರ ಇರೋ ವಸ್ತುಗಳು ಮತ್ತೆ ಬೇರೆಯವ್ರ ಹತ್ರ ಇರೋ ವಸ್ತುಗಳು ಕೊಡೋ ತಗೊಳ್ಳೋದ್ರ ಮೂಲಕ ನಾವು ಜೀವನವನ್ನ ಸಾಗಿಸ್ತಾ ಇದ್ವಿ. ಸೊ ಈ ರೀತಿ ನಮ್ಮ ಜೀವನ ವ್ಯವಹಾರವಾಗಿ ನಡೀತಾ ಇತ್ತು. ಸೊ ಕ್ರಮೇಣವಾಗಿ ಕಾಲಕ್ರಮೇಣವಾಗಿ ನಾಲೆಜ್ ಬರ್ತಾ ಬರ್ತಾ ಹೋದಂಗ್ಲೆಲ್ಲ ಆ ವ್ಯವಹಾರವು ಇವಾಗ ಎಕ್ಸಾಂಪಲ್ ಒಂದು ಮಾತು ಹೇಳ್ತೀನಿ. ಈಗ ನನ್ನ ಹತ್ರ ಅಕ್ಕಿ ಇದೆ, ನಾನು ಮತ್ತೊಬ್ಬ ವ್ಯಕ್ತಿಗೆ ಈಗ ನನ್ನ ಹತ್ರ ಅಕ್ಕಿ ಇದೆ, ನನಗೇನ್ ಬೇಕು, ಗೋಧಿ ಬೇಕಾಗಿದೆ. ಓಕೆ, ಗೋಧಿ ಇರೋರ ಹತ್ರ ಗೋಧಿ ಅವ್ರಿಗೇನ್ ಬೇಕಂದ್ರೆ ಅಕ್ಕಿ ಬೇಕಾಗಿದೆ, ಬಟ್ ನನಗೆ ಅಕ್ಕಿ ಬೇಕು, ಅವ್ರಿಗೆ ಗೋಧಿ ಬೇಕು. ಸೊ ಈ ತರ ಇದ್ದಾಗ ನಾವು ವ್ಯವಹಾರ ಮಾಡ್ಬೋದಾಗಿತ್ತು. ಬಟ್ ಈಗ ನನಗೆ ಸಕ್ಕರೆ ಬೇಕು ಅನ್ಕೊಳ್ಳಿ, ಸಕ್ಕರೆ ಇರೋ ಹತ್ರ ಹೋಗ್ಬೇಕಾ? ಸಕ್ಕರೆ ಇರೋನ ಹತ್ರ ಹೋಗ್ಬೇಕಂತಂದ್ರೆ ಅವನಿಗೆ ಗೋಧಿನೂ ಬೇಡ, ಅಕ್ಕಿನೂ ಬೇಡ. ಅಂತ ಸಂದರ್ಭದಲ್ಲಿ ವ್ಯವಹಾರ ಮಾಡಕ್ಕೆ ಸಮಸ್ಯೆ ಆದಾಗ ಗೋಲ್ಡ್ ಬಂತು ಸ್ನೇಹಿತರೆ. ಸೊ ಗೋಲ್ಡ್ ಅಲ್ಲಿ ವ್ಯವಹಾರ ಸ್ಟಾರ್ಟ್ ಮಾಡಿದ್ರು. ಒಂದು ಗೋಲ್ಡ್ ಅನ್ನ ನೀವು ಕೊಟ್ರೆ ನಿಮ್ಗೆ ಏನ್ ಬೇಕು ಆ ವಸ್ತುನ ನೀವು ತಗೊಳಕ್ಕೆ, ಒಂದು ವ್ಯಾಪಾರ ಮಾಡಕ್ಕೆ, ವಿನಿಮಯ ಮಾಡಕ್ಕೆ ಈಸಿ ಆಗುವಂತ ಒಂದು ಸಿಸ್ಟಮ್ ಅಂತೂ ಅದನ್ನೇ ಗೋಲ್ಡ್ ಸಿಸ್ಟಮ್ ಅಂತ ಹೇಳ್ಬೋದು. ಅಲ್ಲಿಂದ ನಿಧಾನಕ್ಕಾಗಿ ಅದನ್ನ ಮೈನಿಂಗ್ ಮಾಡಕ್ ಕಷ್ಟ ಆಗತ್ತೆ ಅಂತ ಹೇಳಿ ಅದನ್ನ ಮೆಟಲ್ ಕಾಯಿನ್ಸಿಗೆ ತಗೊಂಡ್ಬಂದ್ರು. ಸೊ ಮೆಟಲ್ ಇಂದ ನಿಧಾನಕ್ಕೆ ಇವಾಗ ಪೇಪರ್ ಮನಿಗೆ ಬಂದಿದೆ. ಇವಾಗ ಆಲ್ರೆಡಿ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿದೆ, ಹೌದಾ? ಪೇಪರ್ ಮನಿಯಿಂದ ಇವಾಗ ಪ್ಲಾಸ್ಟಿಕ್ ಕಾರ್ಡ್ಗೆ ಕನ್ವರ್ಟ್ ಆಗಿದೆ. ಪ್ಲಾಸ್ಟಿಕ್ ಕಾರ್ಡ್ ನ ಬಳಸಿ ನೀವು ATM ಅಲ್ಲಿ ಹೋಗಿ ದುಡ್ಡು ತೆಗಿಬಹುದು. ಅಲ್ಲಿಂದ ಇವಾಗ ಕ್ರಮೇಣವಾಗಿ ಬರ್ತಾ ಹೋದಾಗ ಈಗ ಎಲೆಕ್ಟ್ರಾನಿಕ್ ಮನಿ ಸಿಸ್ಟಮ್ ಬಂದಿದೆ. ಎಕ್ಸಾಂಪಲ್ IMPS ಇದೆ, NEFT, ಗೂಗಲ್ ಪೇ, ಫೋನ್ ಪೇ. ಈ ತರ ಪ್ರತಿಯೊಂದು ಕಾಲಕ್ರಮೇಣವಾಗಿ ಹಣಕಾಸಿನ ಒಂದು ಬೆಳವಣಿಗೆ ಈ ತರ ಆಗ್ತಾ ಬಂದಿದೆ. ಇದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರ ಸ್ನೇಹಿತರೆ. ಸೊ ಅದೇ ತರ ನಾವು ವಿಚಾರ ಮಾಡ್ತಾ ಹೋದಾಗ ಇನ್ನು ಫ್ಯೂಚರ್ ಅಲ್ಲಿ ಬರುವಂತಹ ಸಿಸ್ಟಮ್ ಏನಂತಂದ್ರೆ ಕ್ರಿಪ್ಟೋ ಕರೆನ್ಸಿ. ಈ ಕ್ರಿಪ್ಟೋ ಕರೆನ್ಸಿಯಿಂದ ನಾವು ತುಂಬಾ ಅನುಕೂಲ ಮಾಡ್ಕೋಬಹುದು. ಜೊತೆಗೆ ಈ ಸಿಸ್ಟಮ್ ಅಲ್ಲಿ ನಾವು ಬೇಗನೆ ಅರ್ಥ ಮಾಡ್ಕೊಂಡಿದೀವಿ ಕ್ರಿಪ್ಟೋ ಕರೆನ್ಸಿ ನಮ್ಮ ಫ್ಯೂಚರ್ ನ ಒಂದು ಕರೆನ್ಸಿ ಅಂತ ಹೇಳಿ. ಸೊ ಇನ್ನೊಂದು ವಿಚಾರ ನಾವು ನೋಡ್ಬೇಕು ಸ್ನೇಹಿತರೆ, ಇಲ್ಲಿಂದ ಬಾರ್ಟರ್ ಮೆಥಡ್ ಇಂದ ಹಿಡಿದು ಇಲ್ಲಿವರೆಗೂ ಎಲೆಕ್ಟ್ರಾನಿಕ್ ಮನಿವರೆಗೂ ಎಷ್ಟೆಷ್ಟು ಪ್ರಾಬ್ಲಮ್ಸ್ ಗಳಿದಾವ ಅಂತಂದ್ರೆ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಪ್ರತಿಯೊಂದಕ್ಕೂ ರೂಲ್ಸ್, ರೆಗ್ಯುಲೇಷನ್, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಹಾಗಾದ್ರೆ ಕ್ರಿಪ್ಟೋ ಕರೆನ್ಸಿಗೆ ಯಾವುದೇ ಒಂದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ ಇಲ್ಲ, ಯಾವ ದೇಶದ ಅಡಿಯಲ್ಲೂ ಬರಲ್ಲ, ಯಾವ ದೇಶದ ಕಂಟ್ರೋಲ್ ಅಲ್ಲೂ ಬರಲ್ಲ. ಎಕ್ಸಾಂಪಲ್ ನೋಡಿ ಸ್ನೇಹಿತರೆ, ಮೊನ್ನೆ ಮೋದಿಯವರು ಸಡನ್ ಆಗಿ 500 ರೂಪಾಯಿ ನೋಟನ್ನ ಬ್ಯಾನ್ ಮಾಡಿದ್ರಲ್ಲ. ಸೊ ಆ ತರ ಇದು ಅಲ್ಲ. ಆ ಮೋದಿಯವರ ಕಂಟ್ರೋಲ್ ಅಲ್ಲಿ ಅದು 500 ರೂಪಾಯಿ ಇತ್ತು, ಹೌದಾ? ಈಗ ಪ್ರೆಸೆಂಟ್ 2000 ನೋಟ್ ಇದೆ ಅನ್ಕೊಳ್ಳಿ. ಈ ಪ್ರೆಸೆಂಟ್ 2000 ನೋಟನ್ನು ಸಹ ಅವರು ಇಮಿಡಿಯೇಟ್ಲಿ ಬ್ಯಾನ್ ಮಾಡಿದ್ರೆ ಅದು ಬ್ಯಾನ್ ಆಗ್ಬಿಡುತ್ತೆ. ನಾಳೆಯಿಂದ 2000 ನೋಟು ವೇಸ್ಟ್. ಸೊ ಅಂದ್ರೆ ಅದ್ರ ಅರ್ಥ ಏನು, ಈ 2000 ನೋಟ್ ಆಗಿರ್ಲಿ, 500 ನೋಟ್ ಆಗಿರ್ಲಿ, ಕಂಟ್ರೋಲ್ ಅಲ್ಲಿ ಇರುತ್ತೆ, ಹೌದಾ? ಇದು ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಆ ತರ ಕ್ರಿಪ್ಟೋ ಕರೆನ್ಸಿ ಅಲ್ಲ, ಇದು ಕಂಟ್ರೋಲ್ ಅಲ್ಲಿ ಇರುವಂತದ್ದು ಅಲ್ಲ. ಯಾರು ಬೇಕಾದ ಇದನ್ನ ಬಳಸುವಂತ ಒಂದು ಸಿಸ್ಟಮ್ ಆಗಿದೆ. ಹಾಗಾಗಿ ಈ ಕ್ರಿಪ್ಟೋ ಕರೆನ್ಸಿನ ನಾವು ತಿಳ್ಕೋಬೇಕಾಗಿದೆ. ಫ್ಯೂಚರ್ ಐಡಿಯಾ ಇದು. ಹಾಗಾಗಿ ನಾವು ಇದನ್ನ ಕಲಿಯೋಣ ಸ್ನೇಹಿತರೆ, ತಿಳ್ಕೊಳ್ಳೋಣ. ಹೆಚ್ಚಿನ ಮಾಹಿತಿ ಮತ್ತೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು. ಹಾಗಾದ್ರೆ ಈ ಫಾರ್ಸೇಜ್ಗೆ ಮತ್ತೆ ಕ್ರಿಪ್ಟೋ ಕರೆನ್ಸಿಗೆ ಏನ್ ಸಂಬಂಧ ಅಂತ ಕೇಳ್ಬೋದು ಸ್ನೇಹಿತರೆ. ಫಾರ್ಸೇಜ್ ಒಂದು ಕ್ರಿಪ್ಟೋ ಕರೆನ್ಸಿ ಬೇಸ್ ಮೇಲೆ ನಡೆಯುವಂತ ಸಿಸ್ಟಮ್. ಮೊದಲು ಈ ಫಾರ್ಸೇಜ್ ಅನ್ನ ಯಾರು ಕ್ರಿಯೇಟ್ ಮಾಡಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ, ಮಿಸ್ಟರ್ ಲಾಡೋ ಅನ್ನೋ ವ್ಯಕ್ತಿ ರಷ್ಯನ್ ಕಂಟ್ರಿ ಅವರು. ಸೊ ಇವರು ಫಾರ್ಸೇಜ್ ಅನ್ನೋ ಒಂದು ನೇಮ್ ಮೇಲೆ ಈ ಒಂದು ಡಿಸೈನ್ ನ ಲಾಂಚ್ ಮಾಡಿದ್ರು. ಸೊ ಅದನ್ನ ಏನಂತೀವಿ ನಾವು, ಇಂಟರ್ನ್ಯಾಷನಲ್ ಕಮ್ಯುನಿಟಿ ಗ್ಲೋಬಲ್ ಡಿಸೆಂಟ್ರಲೈಸ್ಡ್ ಎಕೋಸಿಸ್ಟಮ್ ಮಾಡಿದ್ರು. ಸಿಂಪಲ್ ಆಗಿ ಹೇಳೋದ್ರೆ ನಿಮಗೆ ಒಂದು ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್ ಅನ್ನ ತಗೊಂಡ್ಬಂದ್ರು. ಓಕೆ, ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳಬಹುದು. ಎಷ್ಟೋ ಜನರಿಗೆ ಇದು ಅನುಕೂಲ ಆಗುತ್ತೆ, ಎಷ್ಟೋ ಜನಕ್ಕೆ ಇದು ತುಂಬಾ ಜನಕ್ಕೆ ದುಡ್ಡು ಕೊಟ್ಟಿದೆ. ಯಾರೋ ಸ್ಕ್ರೀನ್ ಮೇಲೆ ಏನೋ ರೈಟ್ ಮಾಡ್ತಾ ಇದಾರೆ, ದಯವಿಟ್ಟು ಬರೆಯಕ್ ಹೋಗ್ಬೇಡಿ. ಏನು ನೋಡಿ ಸ್ನೇಹಿತರೆ, ಇದು ಜೀರೋ ಹ್ಯೂಮನ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಇಲ್ಲಿ ಒಂದ್ಸಲ ಇದನ್ನ ಡಿಪ್ಲಾಯ್ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ಇದನ್ನ ಚೇಂಜಸ್ ಮಾಡಕ್ಕಾಗಲ್ಲ. ಯಾರು ಇದನ್ನ ಡೆವಲಪ್ಮೆಂಟ್ ಮಾಡಿರ್ತಾರೋ ಅವ್ರಿಗೂ ಸಹ ಇದನ್ನ ಚೇಂಜಸ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ಇದು ಯಾರ ಕಂಟ್ರೋಲ್ ಇಲ್ಲ ಅಂತ ಹೇಳುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಪ್ಲಾನ್ ಡಿಸೈನ್ ಮಾಡಿರ್ತಾರೋ, ಇಲ್ಲಿ ಏನ್ ಪಾಲಿಸಿ ಡಿಸೈನ್ ಏನ್ ಡಿಪ್ಲಾಯ್ ಆಗಿರುತ್ತೋ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಆಗೋದಿಲ್ಲ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಇದು ಚೇಂಜಸ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ನೋಡಿದ್ರೆ ನಾವು ಇಲ್ಲಿ 100% ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ. ಸೊ ಟ್ರಾನ್ಸ್ಪರೆನ್ಸಿ ಅಂದ್ರೆ ನಾವು ನೋಡ್ಬೋದು ಸ್ನೇಹಿತರೆ, ಪಾರದರ್ಶಕ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನ್ ನಾವು ಇಲ್ಲಿ ಚೆಕ್ ಮಾಡಬಹುದು.
ಯಾರೇ ಥರ್ಡ್ ಪಾರ್ಟಿ ಆಗಿರ್ಲಿ, ಯಾವುದೇ ವ್ಯಕ್ತಿ ಇರ್ಲಿ, ವಿತೌಟ್ ಪಾಸ್ವರ್ಡ್, ಯಾವುದೇ ಪಾಸ್ವರ್ಡ್ ಇಲ್ದೇನೆ ಸಹ ನೀವು ಇಲ್ಲಿ ಪ್ರತಿಯೊಬ್ರು ಐಡಿನ ಓಪನ್ ಮಾಡಿ ಅವ್ರು ಎಷ್ಟು ದುಡ್ಡು ಮಾಡಿದ್ರು, ಎಷ್ಟು ಜನನ ಡೈರೆಕ್ಟ್ ಆಗಿ ಸೇರಿಸಿದ್ರು, ಪ್ರತಿಯೊಂದು ಸಿಸ್ಟಮ್ ನ ನೀವು ಇಲ್ಲಿ ಚೆಕ್ ಮಾಡಬಹುದು. ಈಗ ಎಕ್ಸಾಂಪಲ್ ನೀವು ಅಪ್ಲೈನ್ಗಳು ನಾನು ಅಷ್ಟು ದುಡ್ದೆ ಇಷ್ಟು ದುಡ್ದೆ ಅಂತ ಸುಳ್ಳು ಹೇಳ್ತಾ ಇರ್ತಾರೆ. ಸೊ ನಿನ್ನ ಐಡಿ ನಂಬರ್ ಕೊಡಿ ಅಂತ ಕೇಳಿದಾಗ ನೀನ್ ಐಡಿ ಪಾಸ್ವರ್ಡ್ ಕೊಡು ಅಂತ ಯಾರು ಕೊಡಲ್ಲ. ಬಟ್ ಈ ಸಿಸ್ಟಮ್ ಆ ತರ ಅಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಪಾಸ್ವರ್ಡ್ ಇಲ್ದೇನೆ ಫುಲ್ಲಿ 100% ಟ್ರಾನ್ಸ್ಪರೆನ್ಸಿ ಆಗಿರುವಂತ ಒಂದು ಸಿಸ್ಟಮ್ ಆಗಿದೆ ಸ್ನೇಹಿತರೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾವೆಲ್ಲ ಮಾಡ್ತಿರೋದು ದುಡ್ಡಿಗೋಸ್ಕರ, ಹೌದಾ? ದುಡ್ಡನ್ನ ಗಳಿಸೋಗೋಸ್ಕರ. ಸೊ ಆ ದುಡ್ಡನ್ನ ಗಳಿಸ್ತೀವಿ, ಅದು ನಮ್ಮ ಕೈಗೆ ಎಷ್ಟು ಬೇಗ ಬರುತ್ತಲ್ಲ ಅಷ್ಟು ಅದು ನಮ್ಮ ಮುಖ್ಯವಾಗಿರುವಂತಹ ವಿಚಾರ ಆಗಿರುತ್ತೆ. ಹಾಗಾಗಿ ಇಲ್ಲಿ ಇನ್ಸ್ಟಂಟ್ ಪೇಔಟ್ ಆಗುತ್ತೆ ಸ್ನೇಹಿತರೆ, ವಿತಿನ್ ಸೆಕೆಂಡ್ ಅಲ್ಲಿ ಆಗುತ್ತೆ. ನಾವೇನ್ ದುಡ್ದಿರ್ತೀವೋ ಆ ದುಡ್ಡು ವಿತಿನ್ ಸೆಕೆಂಡ್ ಅಲ್ಲಿ ನಮ್ಮ ಅಕೌಂಟಿಗೆ ಬಂದ್ ಬೀಳುತ್ತೆ. ಅದೇ ಮೇನ್ ಆಫ್ ದ ಪವರ್ ಅಂತ ಹೇಳ್ಬೋದು ಈ ಫಾರ್ಸಸ್ ನಲ್ಲಿ, ಡಿಸೆಂಟ್ರಲೈಸ್ ಕಾನ್ಸೆಪ್ಟ್ ನಲ್ಲಿ. ಓಕೆ, ಸೊ ಎಷ್ಟೋ ಡಿಸೆಂಟ್ರಲೈಸ್ ಕಾನ್ಸೆಪ್ಟ್ ಬಂದಿದೆ ಸ್ನೇಹಿತರೆ, ಯಾವುದು ಉಳಿದಿಲ್ಲ ಫಾರ್ಸಸ್ ನ ಬಿಟ್ಟು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಥರ್ಡ್ ಪಾರ್ಟಿ ಇಲ್ಲಿ ಎಂಟ್ರಿನೇ ಆಗಲ್ಲ ಸ್ನೇಹಿತರೆ. ಸೊ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ನಮ್ಮ ಮೋದಿ ಅವರು ಒಂದು ಭಾಷಣದಲ್ಲಿ ಅದರ ಬಗ್ಗೆ ಹೇಳಿದ್ದಾರೆ. ಅದರದ್ದು ಒಂದು ವಿಡಿಯೋವನ್ನ ಇಲ್ಲಿ ನಾನು ಆನ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. इसमें एक और टेक्नोलॉजी की भूमिका बहुत महत्वपूर्ण है, ये है ब्लॉकचेन। ये टेक्नोलॉजी मिनिमम गवर्नमेंट मैक्सिमम गवर्नेंस के सरकार के विजन के साथ जुड़ती है, उसे आगे बढ़ाती है। इसकी मदद से सेल्फ गवर्नेंस और सेल्फ सर्टिफिकेशन को और विस्तार दिया जा रहा है और भविष्य की संभावनाओं को तलाशा जा रहा है। सरकारी प्रक्रियाओं, उलझनों, अड़चनों को इसकी मदद से दूर किया जा सकता है। इन प्रक्रियाओं में सुधार से पारदर्शिता बढ़ेगी, भ्रष्टाचार कम होगा, अपराध कम होंगे और इन सबका सीधा प्रभाव भारत के नागरिकों की ईज ऑफ लिविंग पर पड़ेगा। साथियों, ब्लॉकचेन टेक्नोलॉजी का विस्तार भारत को ईज ऑफ डूइंग बिजनेस रैंकिंग्स में बहुत ऊपर लाने की भी क्षमता रखता है। सरकार की तमाम सेवाएं, प्राकृतिक संसाधनों का मैनेजमेंट, संपत्ति का रजिस्ट्रेशन, कॉन्ट्रैक्ट, पावर कनेक्शन, कितने ही कार्यों को इसकी मदद से और तेजी लाई जा सकती है। यही समझते हुए भारत में ब्लॉकचेन पर भी नेशनल स्ट्रेटेजी बनाने के लिए तेजी से काम हो रहा है। इसमें उसे मुंबई में WEF के इस नए सेंटर से भी मदद मिले। ಓಕೆ ಸ್ನೇಹಿತರೆ, ಮೋದಿ ಅವರ ಒಂದು ತುಣುಕನ್ನ ನೋಡಿದ ನಂತರ ವಿಡಿಯೋದ ಒಂದು ತುಣುಕನ್ನ ನೋಡಿರ್ತೀರಿ. ಸೊ ಈ ಒಂದು ಪ್ರೆಸೆಂಟೇಷನ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು ಇನ್ಫಾರ್ಮೇಶನ್ ಏನಂದ್ರೆ, ಈ ಒಂದು ಪ್ರೆಸೆಂಟೇಷನ್ ಏನ್ ನಡೀತಾ ಇದೆಯಲ್ಲ, ಇದು ಯೂಟ್ಯೂಬ್ ಅಲ್ಲಿ ಲೈವ್ ಇದೆ ಸ್ನೇಹಿತರೆ. ಆ ಯೂಟ್ಯೂಬ್ ಲಿಂಕ್ ಅನ್ನ ನಾನು ಆಲ್ರೆಡಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಯಾರೆಲ್ಲ ಜೂಮ್ ಮೀಟಿಂಗ್ ಅವ್ರ ಮೊಬೈಲ್ ಅಲ್ಲಿ ಇರಲ್ವೋ, ಜೂಮ್ ಮೀಟಿಂಗ್ ಯಾರ್ಯಾರು ಬಂದಿಲ್ಲ ಇರಲ್ವೋ, ಸೊ ಅವರೆಲ್ಲ ಯೂಟ್ಯೂಬ್ ಅಲ್ಲಿ ಸಹ ನೀವು ಲೈವ್ ಆಗಿ ನೋಡಬಹುದು ಈ ಪ್ರೆಸೆಂಟೇಷನ್ ಅನ್ನ. ಸೊ ಅದನ್ನ ನೋಡಿ ಸ್ನೇಹಿತರೆ. ಓಕೆ, ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಪ್ರೆಸೆಂಟೇಷನ್ ನೋಡಬಹುದು ಸ್ನೇಹಿತರೆ. ಇಲ್ಲಿ ಈ ಸಿಸ್ಟಮ್ ಅಲ್ಲಿ ನಾವು ಜಾಯ್ನ್ ಆಗಕ್ಕೆ ಏನ್ ಬೇಕು ನಮ್ಮ ಹತ್ರ. ಸೊ ಫಾರ್ಸೈಸ್ ಅಲ್ಲಿ ನಾವು ಕ್ರಿಪ್ಟೋ ಕರೆನ್ಸಿನ ಗಳಿಸ್ಬೇಕು ಅಂತ ಹೇಳಿದೆ. ಸೊ ಕ್ರಿಪ್ಟೋ ಕರೆನ್ಸಿನ ನೀವು ಗಳಿಸ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಕೆಲವೊಂದಷ್ಟು ಸ್ಮಾರ್ಟ್ ಕಾಂಟ್ರಾಕ್ಟ್ ಆಗಿರ್ಬಹುದು, ಮೊಬೈಲ್ಗಳು ಇರ್ಬೇಕಾಗತ್ತೆ. ನೋಡಿ, ಆಂಡ್ರಾಯ್ಡ್ ಫೋನ್, ಲ್ಯಾಪ್ಟಾಪ್ ಇಲ್ಲ ಐಫೋನ್ ಇರ್ಬೇಕಾಗತ್ತೆ ಸ್ನೇಹಿತರೆ. ಇದು ಮಿನಿಮಮ್, ಇದು ಆಂಡ್ರಾಯ್ಡ್ ಫೋನು ಮಿನಿಮಮ್. ಸೊ ಆಂಡ್ರಾಯ್ಡ್ ಫೋನ್ ನಿಮ್ಮ ಹತ್ರ ಇದ್ರೆ ನೀವು ಟ್ರಸ್ಟ್ ವ್ಯಾಲೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಐಫೋನ್ ಏನಾದ್ರು ನಿಮ್ಮಲ್ಲಿ ಇದ್ರೆ ನೀವು ಟೋಕನ್ ಪಾಕೆಟ್ ನ ಬಳಸ್ಕೊಳ್ಳಿ, ಟೋಕನ್ ಪಾಕೆಟ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಲ್ಯಾಪ್ಟಾಪ್ ಏನಾದ್ರು ನಿಮ್ಮಲ್ಲಿ ಇದ್ರೆ ನೀವು ಮೆಟಾ ಮಾಸ್ಕ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇವೆಲ್ಲ ಆಪ್ಗಳು ಆಂಡ್ರಾಯ್ಡ್ ಮೊಬೈಲ್ ಅಲ್ಲೂ ವರ್ಕ್ ಆಗುತ್ತೆ, ಬಟ್ ಐಫೋನ್ ಅಲ್ಲಿ ಮಾತ್ರ ಟೋಕನ್ ಪಾಕೆಟ್ ಓಪನ್ ಆಗುತ್ತೆ, ಲ್ಯಾಪ್ಟಾಪ್ ಅಲ್ಲಿ ಮಾತ್ರ ಮೆಟಾ ಮಾಸ್ಕ್ ಓಪನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಸರ್ ಸ್ನೇಹಿತರೆ, ನಾನು ಆವಾಗಲೇ ಹೇಳಿದೆ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಜಗತ್ತಲ್ಲಿ ಹೇಳೋದಾದ್ರೆ ನಿಮ್ಗೆ 10,000ಕ್ಕಿಂತ ಜಾಸ್ತಿ ಕ್ರಿಪ್ಟೋ ಕರೆನ್ಸಿ ಇದೆ ಸ್ನೇಹಿತರೆ, ಹೌದಾ? ಅದರಲ್ಲಿ ನಮಗೆ BUSD, ಅದರಿಂದ ನಮ್ಗೆ ಏನ್ ಲಾಭ? ಸೊ BUSD ಅಂದ್ರೆ ಏನು,
ಅದರಿಂದ ನಮಗೆ ಏನ್ ಅಡ್ವಾಂಟೇಜಸ್ ಇದೆ, ಸೊ ಅದರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಸೊ BUSD ಅನ್ನೋದು ಒಂದು ಕ್ರಿಪ್ಟೋ ಕರೆನ್ಸಿ ಸ್ನೇಹಿತರೆ. BUSD ಅನ್ನೋದು ಒಂದು ಕ್ರಿಪ್ಟೋ ಕರೆನ್ಸಿ ಆಗಿದೆ. ಇದು ಸ್ಟೇಬಲ್ ಎಕ್ಸ್ಚೇಂಜ್ ರೇಟ್ ಇರುತ್ತೆ $1 ಸಮವಾಗಿ. ಸೊ ಇದು ಬಂದು ನ್ಯೂಯಾರ್ಕ್ ನ ಒಂದು ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸಿಯಲ್ ಅವರು ಇದನ್ನ ಫುಲ್ಲಿ ಆಡಿಟ್ ಮಾಡಿದ್ದಾರೆ ಮತ್ತೆ ಅಪ್ರೂವ್ ಮಾಡಿರುವಂತ ಒಂದು ಕಾಯಿನ್ ಇದು, ಹೌದಾ. ಸೊ ಈ ಒಂದು ಕಾಯಿನ್ ಸ್ಟೇಬಲ್ ಕಾಯಿನ್ ಆಗಿರುತ್ತೆ. ಇಟ್ಸ್ ನಾಟ್ ಎ ವೇರಿಯೇಷನ್ ಆಫ್ ವ್ಯಾಲ್ಯೂ. ವ್ಯಾಲ್ಯೂಗಳನ್ನ ಜಾಸ್ತಿ ವೇರಿಯೇಷನ್ ಮಾಡಕ್ ಹೋಗಲ್ಲ. ಸೊ ಒಂದು BUSD ಗೆ $1 ಅಂತ ಹೇಳ್ತಾ ಇಂಡಿಯನ್ ರುಪಿಯಲ್ಲಿ ಲೆಕ್ಕ ಹಾಕೋದಾದ್ರೆ 80 ರೂಪಾಯಿ ಆಗುತ್ತೆ. ಹಾಗಾದ್ರೆ ಈ BUSD ನ ನಾವು ಅರ್ನ್ ಮಾಡ್ಬೇಕಲ್ಲ, ಅರ್ನ್ ಮಾಡಕ್ಕೆ ನಾವು ಏನು ಇಲ್ಲಿ ಬಳಸಬೇಕು, ಈ ಸಿಸ್ಟಮ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೇಕಾ? ಸೊ ಈ ರೀತಿ ಕ್ವಶನ್ಸ್ ಗಳು ಇರುತ್ತೆ ಸ್ನೇಹಿತರೆ. ಸೊ ವಿತೌಟ್ ಇನ್ವೆಸ್ಟ್ ಯಾವ ಬಿಸ್ನೆಸ್ ಮಾಡಕ್ ಆಗಲ್ಲ, ಹೌದಾ. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಂಡವಾಳ ಹಾಕ್ಲೇಬೇಕಾಗತ್ತೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ವೆರಿ ಶಾರ್ಟ್ ಅಮೌಂಟ್ ನ ನಾವು ಇನ್ವೆಸ್ಟ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟು ಬಂದು ಮಿನಿಮಮ್ 10 BUSD ಇದ್ರೆ ಸಾಕು, ಈ ಬಿಸ್ನೆಸ್ ನೀವನ್ನ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು ಇದನ್ನ. ಓಕೆ, ಆ ಒಂದು 10 BUSD ನೀವು ಇಲ್ಲಿ ಕೊಟ್ಟಾಗ ಈ ಪ್ಲಾನ್ ಯಾವ ರೀತಿ ವರ್ಕ್ ಆಗುತ್ತೆ, ಇಲ್ಲಿ ನೀವು ಏನ್ ಮಾಡ್ಬೇಕು, ಆ ದುಡ್ಡನ್ನ ನೀವು ಇಲ್ಲಿ ಕೊಟ್ಟಾಗ ಆ ದುಡ್ಡು ಎಲ್ಲಿ ಭಾಗ ಆಗತ್ತೆ, ಏನಾಗುತ್ತೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಓಕೆ, ಈ ಒಂದು 10 BUSD ಕೊಟ್ಟಾಗ ನಿಮಗೆ ಆ ಒಂದು 10 BUSD 2 ಭಾಗದಲ್ಲಿ ಡಿವೈಡ್ ಆಗುತ್ತೆ ಸ್ನೇಹಿತರೆ. ಒಂದು ಫಾರ್ಸಸ್ X3 ನಲ್ಲಿ 5 BUSD ಹೋಗುತ್ತೆ, ಫಾರ್ಸಸ್ X4 ಅಲ್ಲಿ 5 BUSD ಹೋಗುತ್ತೆ. ಸೊ ಈ ರೀತಿ ಡಿವೈಡ್ ಆಗುತ್ತೆ. ಹಾಗಾದ್ರೆ ಫಾರ್ಸಸ್ X3 ಅಂದ್ರೆ ಏನು, ಫಾರ್ಸಸ್ X4 ಅಂದ್ರೆ ಏನು? ಸೊ ನೋಡೋಣ ಸ್ನೇಹಿತರೆ, 1 by 1 ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಮೋಸ್ಟ್ ವೆರಿ ಇಂಪಾರ್ಟೆಂಟ್ ನೋಟಿಸ್ ಏನಂತಂದ್ರೆ ಸ್ನೇಹಿತರೆ, ಇಲ್ಲಿ ರಿಜಿಸ್ಟ್ರೇಷನ್ ಮತ್ತೆ ಸ್ಲಾಟ್ ಆಕ್ಟಿವೇಶನ್ ಮಾಡೋ ಸಂದರ್ಭದಲ್ಲಿ ನಿಮಗೆ 10 BUSD ಮಿನಿಮಮ್ ಬೇಕೇ ಬೇಕು. BUSD ನಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ BEP20 ಅನ್ನೋ ನೆಟ್ವರ್ಕ್ ಇರಬೇಕು. BEP20 ಅನ್ನು ನೆನ್ಪಿಟ್ಕೊಳ್ಳಿ, BEP20. ಓಕೆ, ಸೊ ನೆಕ್ಸ್ಟ್ ಗ್ಯಾಸ್ ಫೀ ಅಥವಾ ನೆಟ್ವರ್ಕ್ ಫೀಗೋಸ್ಕರ ನಮಗೆ $1 ಇಲ್ಲ $2 ಒಂದು BNB ಬೇಕಾಗುತ್ತೆ. ಅದು ಸಹ BEP20 ನೆಟ್ವರ್ಕ್. ಸೊ BEP20 ನೆಟ್ವರ್ಕ್ ಅಂದ್ರೆ ಏನು ಅಂತ ಕೇಳಬಹುದು ನೀವು. ಬಿನಾನ್ಸ್ ಸ್ಮಾರ್ಟ್ ಚೈನ್ ಅಂತ ಹೇಳ್ತೀನಿ, ಶಾರ್ಟ್ ಆಗಿ BSC ಅಂತ ಹೇಳ್ತೀವಿ. ಸೊ ಈ 2 ಕಾನ್ಸೆಪ್ಟ್ ನ ನೀವು ಗಮನದಲ್ಲಿ ಇಟ್ಕೋಬೇಕು. ಫಾರ್ಸೈಸ್ ಅಲ್ಲಿ BUSD ID ಮಾಡಬೇಕಾದ್ರೆ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಮತ್ತೆ ಸ್ಲಾಟ್ ಆಕ್ಟಿವೇಶನ್ ಮಾಡಕ್ಕೆ BUSD ಬೇಕು. ಗ್ಯಾಸ್ ಬಿಗೋಸ್ಕರ ನಿಮ್ಮ ಹತ್ರ BNB ಬೇಕಾಗುತ್ತೆ ಸ್ನೇಹಿತರೆ. ಈ 2 ಕಾಯಿನ್ ಗಳನ್ನ ನೀವು ಪರ್ಚೇಸ್ ಮಾಡಿ ಈ ಬಿಸ್ನೆಸ್ ಅಲ್ಲಿ ಎಂಟ್ರಿ ಆಗುವ ಸಂದರ್ಭ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಹಾಗಾದ್ರೆ ಈ ಕಾಯಿನ್ ಗಳನ್ನ BUSD ನ ಮತ್ತೆ ಬಿನಾನ್ಸ್ ಅನ್ನ ಎಲ್ಲಿಂದ ಪರ್ಚೇಸ್ ಮಾಡ್ತೀರಾ? ಸೊ ಹಾಗಾದ್ರೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ವಜಿರೆಕ್ಸ್ ಅಂತ ಇದೆ ಮತ್ತೆ ಬಿನಾನ್ಸ್ ಅಂತ ಇದೆ. ಇವು ವಜಿರೆಕ್ಸ್ ಅಲ್ಲಿ ನೀವು ಇಂಡಿಯನ್ ರುಪಿನ ಹಾಕಿ ಅಲ್ಲಿಂದ ಸ್ವಲ್ಪ ಸ್ಮಾಲ್ ಅಮೌಂಟ್ ಬಿನಾನ್ಸ್ಗೆ ಫೀಸ್ ಕಟ್ ಆಗಿ, ನೆಟ್ವರ್ಕ್ ಫೀ ಕಟ್ ಆಗಿ ಬಿನಾನ್ಸ್ಗೆ ಶಿಫ್ಟ್ ಆಗುತ್ತೆ. ಆ ಬಿನಾನ್ಸ್ ಇಂದ ನೀವೇನ್ ಮಾಡ್ಬೇಕು, ಟೋಕನ್ ಪಾಕೆಟ್ಗೆ ಹಾಕೋಬಹುದು, ಇಲ್ಲ ಅಂತಂದ್ರೆ ಟ್ರಸ್ಟ್ ವಾಲೆಟ್ ಅಲ್ಲಿ ಹಾಕೋಬಹುದು, ಇಲ್ಲ ಮೆಟಾಮಾಸ್ಕ್ ಹಾಕೋಬಹುದು. ಸೊ ಈ ರೀತಿ ನೀವು ಶಿಫ್ಟ್ ಮಾಡ್ಕೊಂಡಾಗ ಸ್ವಲ್ಪ ಕೆಲವೊಂದಷ್ಟು ನೆಟ್ವರ್ಕ್ ಫೀಗಳು ಕಟ್ ಆಗುತ್ತೆ, ಅದನ್ನ ನೀವು ಪೇ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಅದಾದ್ಮೇಲೆ ನೆಕ್ಸ್ಟ್ ಈ ಸಿಸ್ಟಮ್ಗೆ ನೀವು ರೆಡಿ ಆಗಿದ್ದೀರಾ ಅಂತ ಅರ್ಥ. ಸೊ ರೆಡಿ ಆದ್ಮೇಲೆ ನಿಮ್ಮ ದುಡ್ಡು ನಾನು ಅವಾಗ್ಲೇ ಹೇಳಿದೆ $10 2 ಭಾಗ ಡಿವೈಡ್ ಆಗುತ್ತೆ ಅಂತ. ಮುಂದೆ ಏನಾಗುತ್ತೆ ಅಂತ ಗೊತ್ತಾಗ್ಬೇಕಲ್ಲ, ಸೊ ಅದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಫಾರ್ಸಸ್ X3 ನಲ್ಲಿ 12 ಬಾಕ್ಸ್ ಇರುತ್ತೆ ಸ್ನೇಹಿತರೆ. ಫಸ್ಟ್ ಬಾಕ್ಸ್ ಬಂದು $5 ಇರುತ್ತೆ, ನೆಕ್ಸ್ಟ್ ಬಾಕ್ಸ್ ಬಂದು 10 ಆಗುತ್ತೆ, ಅದರ ನೆಕ್ಸ್ಟ್ ಬಂದು 20 ಆಗುತ್ತೆ. ಸೊ ಈ ರೀತಿ ಪ್ರತಿಯೊಂದು ಬಾಕ್ಸ್ ಇಂದ ಬಾಕ್ಸ್ಗೆ ಏನಾಗ್ತಾ ಹೋಗುತ್ತೆ, ಡಬಲ್ ಆಗ್ತಾ ಹೋಗುತ್ತೆ. ಫಾರ್ಸಸ್ X3 ಹಾಗೆ, ಫಾರ್ಸಸ್ X4 ಹಾಗೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಫಾರ್ಸಸ್ X3 ಅಂದ್ರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ, ಇದು ಸ್ವಲ್ಪ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಬಹುದು, ಒಂದು ಇದರಲ್ಲಿ U ಅಂತ ಬರ್ದಿದ್ದೀನಿ, ಎಲ್ಲೋ ಬಾಕ್ಸ್ ಅಲ್ಲಿ U ಅಂತ ಬರ್ದಿದ್ದೀನಿ. ಇದು ಪೊಸಿಷನ್, ಒಂದು X3 ನಲ್ಲಿ ಇರುವಂತ ಒಂದು ಪೊಸಿಷನ್. U ಅಂದ್ರೆ ನೀವು ಇಲ್ಲಿ 1ನೇ ಸೀಟು, 2ನೇ ಸೀಟು, 3ನೇ ಸೀಟು ಪೊಸಿಷನ್ ಅಂತ ಹೇಳ್ತೀನಿ. 1 2 3 ದಿಸ್ ಇಸ್ ದ X3 ಫಾರ್ಸಸ್ X3 ಸ್ಟ್ರಕ್ಚರ್ ಇದು. ಓಕೆ, ಈ ಸ್ಟ್ರಕ್ಚರ್ ಅಲ್ಲಿ ಬಂದು ಕೂತ್ಕೊಂತೀರಾ ನೀವು, ಹೌದಾ. ನಿಮ್ಮ ಅಪ್ಲೈನ್ ನಿಮಗೆ ರೆಫರ್ ಮಾಡ್ತಾರೆ. ಸೊ ಮೊದಲೇದಾಗಿ ಇದು 100% ವರ್ಕಿಂಗ್ ಪ್ಲಾಟ್ಫಾರ್ಮ್ ಆಗಿದೆ ಸ್ನೇಹಿತರೆ, ಇದು ಗಮನದಲ್ಲಿ ಇಟ್ಕೋಬೇಕು ನೀವು. ಅಪ್ಲೈನ್ ನಿಮಗೆ ರೆಫರ್ ಮಾಡಿದಾಗ ನೀವು ಒಂದು ಪೊಸಿಷನ್ ನ ಅಕ್ವೈರ್ ಮಾಡ್ಕೊಂತೀರಾ. ಸೊ ನಿಮ್ಮ $5 ಈ ಒಂದು ಬಾಕ್ಸ್ ಅಲ್ಲಿ ಇನ್ವೆಸ್ಟ್ ಆಗ್ಬಿಡುತ್ತೆ, ಹೌದಾ. ಹಾಗಾದ್ರೆ ಈ ವರ್ಕಿಂಗ್ ಪ್ಲಾನ್ ಆಗಿರೋದ್ರಿಂದ ನೀವು
ಒಬ್ಬ ವ್ಯಕ್ತಿನ ಎಕ್ಸಾಂಪಲ್ ನಾನು ಇವಾಗ ಮಿಸ್ಟರ್ 1 ಅನ್ನೋ ವ್ಯಕ್ತಿನ ನಿಮ್ಗೆ ಇಂಟ್ರೊಡಕ್ಷನ್ ಮಾಡ್ತೀನಿ. ಹೌದಾ? ಮಿಸ್ಟರ್ 1 ಅನ್ನೋ ವ್ಯಕ್ತಿನ ನಾನು ಇಲ್ಲಿ ಜಾಯಿನ್ ಮಾಡ್ತೀನಿ ಅಂತಂದಾಗ ಸೊ ಆ 1ನೇ ಪ್ಲೇಸ್ ಅಲ್ಲಿ ಬಂದು ಕೂತ್ಕೊಂಡ. ಆ 1ನೇ ಪ್ಲೇಸ್ ಅಲ್ಲಿ ಬಂದಿರೋ ವ್ಯಕ್ತಿಯ ಒಂದು ಪೂರ್ತಿ ದುಡ್ಡು 100ಗೆ 100% ದುಡ್ಡು ಅಂದ್ರೆ $5 ಇತ್ತಲ್ಲ, $5ಗೆ $5 ನಿಮಗೆ ಬರುತ್ತೆ ಸ್ನೇಹಿತರೆ. ಇದು ಗಮನದಲ್ಲಿ ಇಟ್ಕೋಬೇಕು. 2ನೇ ಪ್ಲೇಸ್ ಅಲ್ಲಿ 2ನೇ ವ್ಯಕ್ತಿನ ರೆಫರ್ ಮಾಡ್ತೀರಾ ಅನ್ಕೊಳ್ಳಿ, 2ನೇ ವ್ಯಕ್ತಿಯ ದುಡ್ಡು ಸಹ ನಿಮ್ಮ ಅಕೌಂಟಿಗೆ ಬರುತ್ತೆ ಡೈರೆಕ್ಟ್ ಆಗಿ. ಓಕೆ, ಸೊ ಇದು ಪರ್ಸನಲ್ ಆಗಿ ಡೈರೆಕ್ಟ್ ಆಗಿ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟ್ ನೀವು 3ನೇ ವ್ಯಕ್ತಿ ರೆಫರ್ ಮಾಡ್ತೀರಾ ಸ್ನೇಹಿತರೆ, ಆ 3ನೇ ವ್ಯಕ್ತಿಯ ದುಡ್ಡು ನಿಮ್ಮ ID ರೀಇನ್ವೆಸ್ಟ್ಮೆಂಟ್ ಆಗುತ್ತೆ. ನಿಮ್ಮ ಆ ದುಡ್ಡು ಏನಾಗುತ್ತೆ ನಿಮ್ಮ ಅಪ್ಲೈನ್ ಅಕೌಂಟಿಗೆ ಹೋಗುತ್ತೆ. ಇಲ್ಲಿಗೆ ನಿಮ್ದು ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಒಂದು ಸೈಕಲ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಸೇಮ್ ಪೊಸಿಷನ್ ಬರುತ್ತೆ ನೋಡಿ, ಯೆಲ್ಲೋ ಕಲರ್ದು U1 2 3 ಸೇಮ್ ಪೊಸಿಷನ್ ಎಂಟಿ ಆಗಿಬಿಡುತ್ತೆ ಮತ್ತೆ. ಸೊ ನೆಕ್ಸ್ಟ್ 4ನೇ ವ್ಯಕ್ತಿ ರೆಫರ್ ಮಾಡ್ತೀರಾ, ಅದು ಫಸ್ಟ್ ಪ್ಲೇಸ್ ಅಲ್ಲಿ ಬಂದು ಕೂತ್ಕೊಂತಾನೆ, ಆ ದುಡ್ಡು ನಿಮಗೆ ಬರುತ್ತೆ. 5ನೇ ವ್ಯಕ್ತಿ ರೆಫರ್ ಮಾಡ್ತೀರಾ, ಅದು 2ನೇ ಪ್ಲೇಸ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಆ ದುಡ್ಡು ನಿಮಗೆ ಬರುತ್ತೆ. 6ನೇ ವ್ಯಕ್ತಿ ರೆಫರ್ ಮಾಡ್ತೀರಾ, 6ನೇ ವ್ಯಕ್ತಿಯ ದುಡ್ಡು ನಿಮಗ್ ಬರಲ್ಲ, ನಿಮ್ಮ ID ರೀಇನ್ವೆಸ್ಟ್ಮೆಂಟ್ ಆಗಿ ನಿಮ್ಮ ಅಪ್ಲೈನಿಗೆ ಹೋಗ್ತಾ ಇರುತ್ತೆ. ಈ ತರ ನೀವು ನೋಡಬಹುದು, ಎಲ್ಲೆಲ್ಲಿ ಗ್ರೀನ್ ಇದಾವೋ ಅವೆಲ್ಲವೂ ಇನ್ಕಮ್ ನಿಮ್ದೇ ಆಗಿರುತ್ತೆ. ಎಲ್ಲೆಲ್ಲಿ ರೆಡ್ ಇದೆಯೋ ಅದು ರೀಇನ್ವೆಸ್ಟ್ಮೆಂಟ್ ಆಗ್ತಾ ಆಗ್ತಾ ನಿಮ್ಮ ಅಪ್ಲೈನ್ಗಳಿಗೆ ದುಡ್ಡು ಹೋಗ್ತಾ ಇರುತ್ತೆ. ಆಮೇಲೆ ಈ ತರ 3 ಜನ ಬಂದ್ಮೇಲೆ ಒಂದು ಸೈಕಲ್ ಕಂಪ್ಲೀಟ್ ಆಗಿ ಆಟೋಮೆಟಿಕ್ ನೀವು ಪದೇ ಪದೇ ಸೈಕಲ್ಗಳೇನಾಗ್ತಾ ಹೋಗುತ್ತೆ, ಬೇಗ ತುಂಬಿ ಬೇಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ಹೀಗಾಗಿ ನಾವು ಅನ್ಲಿಮಿಟೆಡ್ ಅಗೇನ್ ಅಂಡ್ ಅಗೇನ್ ಸೈಕಲ್ ಪಡಿತಾ ಒಂದು ಸೈಕಲ್ ನಲ್ಲಿ ನಾವು 2 ಪಟ್ಟು ದುಡ್ಡನ್ನ ಮಾಡ್ಕೋಬಹುದು. ಓಕೆ, ಸೊ ಫಾರ್ಸಸ್ X3 ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ನಾವು ಫಾರ್ಸಸ್ X4 ಹೋಗೋಣ. ಫಾರ್ಸಸ್ X4 ಸ್ಟ್ರಕ್ಚರ್ ನೋಡಿ ಸ್ನೇಹಿತರೆ, ಬ್ಲಾಕ್ ಅಲ್ಲಿ ಇದೆ ನೋಡಿ, ಅದ್ರ ಕೆಳಗಡೆ 1 2 ಇದೆ, ಫಸ್ಟ್ ಲೆವೆಲ್ ಅಲ್ಲಿ 1 2 ಇದೆ, ಸೆಕೆಂಡ್ ಲೆವೆಲ್ ಅಲ್ಲಿ 3 4 5 6 ಇದೆ. ಈ ಸ್ಟ್ರಕ್ಚರ್ ನ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಹೌದಾ? ಸೊ ಇದು 100% ಟೀಮ್ ವರ್ಕ್ ಆಗಿದೆ. ಟೀಮ್ ವರ್ಕ್ ಇಂದ ಇದು ದುಡ್ಡು ಬರುತ್ತೆ ಸ್ನೇಹಿತರೆ. ಇದು ನಾನ್ ವರ್ಕಿಂಗ್ ಅಂತ ನಾನು ಹೇಳಕ್ ಇಷ್ಟಪಡಲ್ಲ, ಟೀಮ್ ವರ್ಕಿಂಗ್ ಅಂತಾನೆ ಹೇಳ್ತೀನಿ. ಓಕೆ, ಸೊ ಇಲ್ಲಿ ನೀವು ನಿಮ್ಮ ಅಪ್ಲೈನ್ ಮೂಲಕ ನೀವು ಬಂದಿರ್ತೀರಾ, ಒಂದು ಪ್ಲೇಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿರ್ತೀರಾ. ಸೊ ಹಾಗಾದ್ರೆ ನಿಮ್ಮ X3 ನಲ್ಲಿ 1ನೇ ವ್ಯಕ್ತಿ ರೆಫರ್ ಮಾಡಿದ್ರಲ್ಲ ನೀವು, ಅದೇ ವ್ಯಕ್ತಿ ಸ್ನೇಹಿತರೆ ಇಲ್ಲಿ ಬಂದು ಕುತ್ಕೊಂತಾನೆ. X3 ನಲ್ಲಿ ಏನ್ ಮಾಡಿದ್ರು ಅದೇ ವ್ಯಕ್ತಿ ಇಲ್ಲಿ ಬರ್ತಾನೆ. ಆ ವ್ಯಕ್ತಿಯ ದುಡ್ಡು ನಿಮಗೆ ಯಾವುದೇ ಕಾರಣಕ್ಕೂ ಬರಲ್ಲ. ಓಕೆ, 2ನೇ ವ್ಯಕ್ತಿ ರೆಫರ್ ಮಾಡ್ತಿರಲ್ಲ ನೀವು X3 ನಲ್ಲಿ, ಅದೇ ವ್ಯಕ್ತಿ ಇಲ್ಲಿ ಬಂದು ಕುತ್ಕೊಂತಾನೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿದು ಅಮೌಂಟ್ ಡಿವೈಡ್ ಆಗ್ತಾ ಹೋಗುತ್ತಲ್ಲ, ಹಾಗಾಗಿ. ಸೊ 2ನೇ ವ್ಯಕ್ತಿ ದುಡ್ಡು ನಿಮಗ್ ಬರಲ್ಲ, ಅದು ಅಪ್ಲೈನ್ಗೆ ಹೋಗ್ಬಿಡುತ್ತೆ. ಇನ್ನು 3ನೇ ಪೊಸಿಷನ್ ಅಲ್ಲಿ ಇರುವಂತಹ 3ನೇ ವ್ಯಕ್ತಿ, ಇದು ನಿಮ್ಮ ವ್ಯಕ್ತಿ ಆಗಿರ್ಬಹುದು. ಹೌದಾ? ನಿಮ್ದು ವ್ಯಕ್ತಿನೇ ಅಂತ ಅನ್ಕೊಳ್ಳೋಣ ಸದ್ಯಕ್ಕೆ. ನೀವು 3ನೇ ವ್ಯಕ್ತಿ ರೆಫರ್ ಮಾಡಿದ್ರೆ X3 ನಲ್ಲೂ ನಿಮಗ್ ಬರಲ್ಲ, ಬಟ್ X4 ಅಲ್ಲಿ ಏನಾಗುತ್ತೆ ಅದು ನಿಮ್ಮ ಅಕೌಂಟಿಗೆ ಬರುತ್ತೆ ಸ್ನೇಹಿತರೆ ಡೈರೆಕ್ಟ್ ಆಗಿ. ನೀವು 4ನೇ ವ್ಯಕ್ತಿ ರೆಫರ್ ಮಾಡ್ತೀರಾ ಅನ್ಕೊಳ್ಳಿ, ಆ 4ನೇ ವ್ಯಕ್ತಿ ದುಡ್ಡು ನಿಮಗೆ ಬರುತ್ತೆ. 5ನೇ ವ್ಯಕ್ತಿ ರೆಫರ್ ಮಾಡ್ತೀರಾ, ಅದು ನಿಮಗೆ ಬರುತ್ತೆ. 6ನೇ ವ್ಯಕ್ತಿ ರೆಫರ್ ಮಾಡ್ತೀರಾ, ಅದು ನಿಮಗ್ ಬರಲ್ಲ. ಅಲ್ಲಿಗೆ ಒಂದು ಸೈಕಲ್ ಮುಗಿದು ಒಂದು ನಿಮಗೆ ಸೈಕಲ್ ಕಂಪ್ಲೀಟ್ ಆಗುತ್ತೆ. ಸೊ ಒಂದು ಸೈಕಲ್ ನಲ್ಲಿ ನಿಮಗೆ ನೀವು ಹಾಕಿರೋದು $5ಗೆ $15 ಬರುತ್ತೆ. ಅಂದ್ರೆ 3 ಪಟ್ಟು ದುಡ್ಡು ಡಬಲ್ ಆಗುತ್ತೆ, ಟ್ರಿಬಲ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಒಂದು. ನೆಕ್ಸ್ಟ್ ನೀವು 7ನೇ ವ್ಯಕ್ತಿ ರೆಫರ್ ಮಾಡಿದಿರಾ, ಫಸ್ಟ್ ಪ್ಲೇಸ್ ಅಲ್ಲಿ ಕೊಡ್ತಾನೆ. 8 ಸೆಕೆಂಡ್ ಪ್ಲೇಸ್ ಅಲ್ಲಿ ಕೊಡ್ತಾನೆ. 9 10 11 12 ಈ ತರ ಈ ಸೈಕಲ್ ಆಟೋಮೆಟಿಕ್ ಅನ್ಲಿಮಿಟೆಡ್ ರೀಸೈಕಲ್ ಅಗೇನ್ ಆಗ್ತಾನೆ ಇರುತ್ತೆ. ಸೊ ಇಲ್ಲಿ ಎಲ್ಲಿ ಗ್ರೀನ್ ಇದಾವೋ ಎಲ್ಲ ನಿಮ್ಮ ಇನ್ಕಮ್, ಎಲ್ಲಿ ರೆಡ್ ಇದೆಯೋ ಎಲ್ಲ ನಿಮ್ಮ ID ರೀಇನ್ವೆಸ್ಟ್ಮೆಂಟ್ ಆಗ್ತಾ ನಿಮ್ಮ ಅಪ್ಲೈನಿಗೆ ಇನ್ಕಮ್ ಹೋಗ್ತಾ ಇರುತ್ತೆ. ಫಾರ್ಸಸ್ X3 ನಲ್ಲಿ ಮತ್ತೆ X4 ಅಲ್ಲಿ ಎರಡೂ ನಿಮಗೆ ಇವಾಗ ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಎಲ್ರಿಗೂ ಯಾರಿಗೂ ಒಬ್ರಿಗೆ ಕನ್ಫ್ಯೂಸ್ ಇರುತ್ತೆ, ಫಾರ್ಸಸ್ X4 ಅಲ್ಲಿ ಮತ್ತೆ X3 ಅಲ್ಲಿ ನಾವು ಬೇರೆ ಬೇರೆ ವರ್ಕ್ ಮಾಡ್ಬೇಕಾ? ಇಲ್ಲ ಸ್ನೇಹಿತರೆ, ಬೇರೆ ಬೇರೆ ವರ್ಕ್ ಮಾಡೋ ಅವಶ್ಯಕತೆ ನಮಗಿಲ್ಲ. ಸೊ ನೋಡಬಹುದು ಎಕ್ಸಾಂಪಲ್ ಥ್ರೂ ಇಲ್ಲಿ ನಾನು ಹೇಳ್ತೀನಿ, ಬೋತ್ ಯಾವ ರೀತಿ ವರ್ಕ್ ಆಗುತ್ತೆ ಎರಡೂನು ನೋಡೋಣ ಸ್ನೇಹಿತರೆ. ಫಾರ್ಸಸ್ X3 ಅಲ್ಲಿ $5 ಮತ್ತೆ X4 ಅಲ್ಲಿ $5 ಡಿವೈಡ್ ಆಗಿರುತ್ತೆ. ಹೌದಾ? ನೀವು ಇವಾಗ X3 ನಲ್ಲಿ ಒಬ್ಬ ವ್ಯಕ್ತಿ ರೆಫರ್ ಮಾಡಿದಿರ ಅಂತಂದ್ರೆ ಅದೇ ವ್ಯಕ್ತಿ X4 ಅಲ್ಲಿ ಬರ್ತಾನೆ. ಸ್ಕ್ರೀನ್ ಅನ್ನ ಕರೆಕ್ಟ್ ಆಗಿ ನೋಡ್ತಾ ಹೋಗಿ, ಮೂವ್ಮೆಂಟ್ ನ ನೋಡ್ತಾ ಹೋಗಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಒಂದ್ ನಿಮಿಷ. ಓಕೆ, ಏನೇ ಕ್ವಶನ್ ಇದ್ರು ಸ್ನೇಹಿತರೆ ನಾನು ನಿಮ್ ಜೊತೆ ಮಾತಾಡ್ತೀನಿ. ಸದ್ಯಕ್ಕೆ ಮೊದಲು ಪ್ರೆಸೆಂಟೇಶನ್ ಮುಗಿದ್ ಬಿಡ್ಲಿ, ಮೆಸೇಜ್ ಓದ್ತೀನಿ, ಆಮೇಲೆ ನಾನು ಪ್ರತಿಯೊಂದು ಕ್ವಶನ್ಗೆ ನಾನು ಆನ್ಸರ್ ಕೊಡ್ತಾ ಹೋಗ್ತೀನಿ. ಆಮೇಲೆ ನೀವು 2ನೇ ವ್ಯಕ್ತಿ ರೆಫರ್ ಮಾಡ್ತೀರಾ ಸ್ನೇಹಿತರೆ, ಆ 2ನೇ ವ್ಯಕ್ತಿಯ ಇನ್ಕಮ್ X3 ಅಲ್ಲಿ ನಿಮಗೆ ಬರುತ್ತೆ, X4 ಅಲ್ಲಿ ಬರಲ್ಲ. 3ನೇ ವ್ಯಕ್ತಿ ರೆಫರ್ ಮಾಡ್ತೀರಾ, X3 ಅಲ್ಲಿ ಬರಲ್ಲ, X4 ಅಲ್ಲಿ ಬರುತ್ತೆ.
4ನೇ ವ್ಯಕ್ತಿದು 5, 6 ಎಲ್ಲೆಲ್ಲಿ ಹಸಿರು ಕಲರ್ ಇದೆಯೋ ಎಲ್ಲವೂ ನಿಮ್ಮ ಇನ್ಕಮ್, ಎಲ್ಲಿ ರೆಡ್ ಕಲರ್ ಇದೆಯೋ ನಿಮ್ಮ ಐಡಿನೇ ರಿಇನ್ವೆಸ್ಟ್ಮೆಂಟ್ ಆಗಿ ನಿಮ್ಮ ಅಪ್ಲೈನ್ ಹೋಗ್ತಾ ಇರುತ್ತೆ. ಇಲ್ಲಿ ಒಂದು ವಿಚಾರ ನೀವು ಗಮನಿಸಬೇಕಾಗಿರೋದೇನಂದ್ರೆ ಫಾರ್ಸೈಸ್ X3 ನಲ್ಲಿ ನಿಮ್ಮ ಡೌನ್ ಲೈನ್ ಇಂದ ಮಾತ್ರ ಇನ್ಕಮ್ ಬರುತ್ತೆ, ನಿಮ್ಮ ಡೌನ್ ಲೈನ್ ವ್ಯಕ್ತಿಯಿಂದ ಮಾತ್ರ ಇನ್ಕಮ್ ಬರುತ್ತೆ. ಓಕೆ, ಬಟ್ ಫಾರ್ಸೈಸ್ X4 ನಲ್ಲಿ ಆ ತರ ಅಲ್ಲ. ಫಾರ್ಸೈಸ್ X4 ಅಲ್ಲಿ ನಿಮ್ಮ ಡೌನ್ ಲೈನ್ ಇಂದ ಫಸ್ಟ್ ಬರುತ್ತೆ, ಆ ಡೌನ್ ಲೈನ್ ಕಿಂತ ಡೌನ್ ಲೈನ್ ಇಂದ ಬರುತ್ತೆ. ಫಸ್ಟ್ ಡೌನ್ ಲೈನ್, ಸೆಕೆಂಡ್ ಡೌನ್ ಕಿಂತ ಡೌನ್ 2, ಓಕೆ, ಥರ್ಡ್ ಬಂದು ಕ್ರಾಸ್ ಲೈನು ಮತ್ತೆ ಅಪ್ ಲೈನು. ಈ 4 ವಿಧಾನದಿಂದ ನಿಮಗೆ X4 ಅಲ್ಲಿ ಪೊಸಿಷನ್ ಫಿಲಪ್ ಆಗ್ತಾ ಹೋಗುತ್ತೆ. ಇದೇ ಮೇನ್ ಪವರ್ ಅಂತ ಹೇಳ್ಬೋದು ಫಾರ್ಸೈಸ್ ನಲ್ಲಿ. ಹೌದಾ, ಇಲ್ಲಿ ಯಾರಿಗೂ ರೆಫರ್ ಮಾಡದೇನೋ ದುಡ್ಡು ಮಾಡಿರೋರು ಇದಾರೆ, ಬಟ್ ಅದು ಅಪ್ಲೈನ್ ಸ್ಟ್ರಾಂಗ್ ಇದ್ರೆ ಮಾತ್ರ, ಅಪ್ಲೈನ್ 1000 ಜನಕ್ಕೆ ಡೈರೆಕ್ಟ್ ಮಾಡಿದ್ರೆ ಮಾತ್ರ. ಹೌದಾ, ಓಕೆ, ಎರಡೂ ನಾನು ಬೋತ್ ನಿಮಗೆ ತಿಳಿಸಿದ್ದೀನಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಈ ಒಂದು ಸಿಸ್ಟಮ್ ಅಲ್ಲಿ ನಾವು ಯಾವ ಪ್ಯಾಕೇಜ್ ಇಂದ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕೇಳೋದಾದ್ರೆ ಸ್ನೇಹಿತರೆ, ನಾನು ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಅಪ್ಗ್ರೇಡ್ ಅನ್ನೋದು ಒಂದು ಇಲ್ಲಿ ಬರುತ್ತೆ. ಏನಂತಂದ್ರೆ X3 ನಲ್ಲಿ ನೋಡ್ಬೋದು, 1, 2 ವ್ಯಕ್ತಿ ಬಂದ್ಮೇಲೆ ಆ ದುಡ್ಡು ನಮಗ್ ಬರುತ್ತೆ. 3ನೇ ವ್ಯಕ್ತಿ ಬಂದಾಗ ಆ ದುಡ್ಡು ಅಪ್ಲೈನ್ಗೆ ಹೋಗುತ್ತೆ. ಸೊ ಇಲ್ಲಿಗೆ ಒಂದು ಸೈಕಲ್ ಕಂಪ್ಲೀಟ್ ಆಗತ್ತಲ್ಲ, ಆ ಸೈಕಲ್ ಕಂಪ್ಲೀಟ್ ಆದ್ಮೇಲೆ ನೀವು ನೆಕ್ಸ್ಟ್ ಬಾಕ್ಸ್ ತಗೊಳ್ಳಿ ಅಂತ ಹೇಳಿ ಈ ತರ ಒಂದು ಸಿಂಬಲ್ ಬರುತ್ತೆ ಸ್ನೇಹಿತರೆ. ಹೌದಾ, ಈ ತರ ಸಿಂಬಲ್ ಬರುತ್ತೆ. ಇಲ್ಲಿ ನಾನು ರೌಂಡ್ ಅಪ್ ಹಾಕಿದ್ದೀನಿ ನೋಡಿ. ಈ ತರ ಸಿಂಬಲ್ ಬಂದ್ರೆ ನೀವು ನೆಕ್ಸ್ಟ್ ಬಾಕ್ಸ್ ತಗೊಳ್ಳಿ ಅಂತ ಅರ್ಥ. ಒಂದ್ ವೇಳೆ ತಗೊಳ್ಳಿಲ್ಲ ಅಂತಂದ್ರೆ ನಿಮ್ಗೆ 4ನೇ ವ್ಯಕ್ತಿ ಬರ್ತಾನಲ್ಲ, ಆ 4ನೇ ವ್ಯಕ್ತಿ ಫಸ್ಟ್ ಪ್ಲೇಸ್ ಅಲ್ಲಿ ಬಂದು ಕುತ್ಕೊಂತಾನೆ. ಸೊ ಆ ವ್ಯಕ್ತಿಯ ದುಡ್ಡು ನಿಮಗೆ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಇವರು. ಆ ವ್ಯಕ್ತಿ ಅಮೌಂಟ್ ಲಾಸ್ ಆಗಿ ನಿಮ್ಮ ಅಪ್ಲೈನ್ ಅಲ್ಲಿ ಯಾರು ನೆಕ್ಸ್ಟ್ ಬಾಕ್ಸ್ ತಗೊಂಡು ಇಟ್ಟಿರ್ತಾರೋ ಅವರಿಗೆ ಎಕ್ಸ್ಟ್ರಾ ಪ್ರಾಫಿಟ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ರೂ ಗಮನದಲ್ಲಿ ಇಟ್ಕೋಬೇಕಾಗಿರೋದೇನಂದ್ರೆ ನಿಮ್ದು ಒಂದು ಸೈಕಲ್ ಕಂಪ್ಲೀಟ್ ಆದ ತಕ್ಷಣನೇ ನೆಕ್ಸ್ಟ್ ಸ್ಲಾಟ್ ನ ಬೈ ಮಾಡಿ ಇಟ್ಕೊಂಡ್ಬಿಡಿ. ಓಕೆ, ದುಡ್ಡು ಒಂದೇ ಸಲ ಹಾಕ್ಬೇಕು ಸ್ನೇಹಿತರೆ. ಇಲ್ಲಿ ಎಕ್ಸಾಂಪಲ್ ನೋಡಿ, ನೀವು ಈ ಬಾಕ್ಸ್ಗೆ 100 ರೂಪಾಯಿ ಕೊಟ್ಟಿದ್ರೆ ಅನ್ಕೊಳ್ಳಿ, ನಿಮ್ಗೆ ಒಬ್ಬ ವ್ಯಕ್ತಿ ರೆಫರ್ ಮಾಡ್ತೀರಾ 100 ರೂಪಾಯಿ ಬಂದಿರುತ್ತೆ, 2ನೇ ವ್ಯಕ್ತಿ ರೆಫರ್ ಮಾಡಿರ್ತಾರೆ 100 ರೂಪಾಯಿ ಬಂದಿರುತ್ತೆ. ಸೊ 3ನೇ ವ್ಯಕ್ತಿ ರೆಫರ್ ಮಾಡ್ತೀರಾ, ಆ 100 ರೂಪಾಯಿ ಮೇಲೆ ಹೋಗುತ್ತೆ ಅನ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಬಾಕ್ಸ್ ಡಬಲ್ ಇರುತ್ತೆ, 200 ರೂಪಾಯಿ ಇರುತ್ತೆ ಅನ್ಕೊಳ್ಳಿ. ಸೊ ಇಲ್ಲಿ ಈ 100 ಬರುತ್ತಲ್ಲ, ಈ 2 ಸೇರಿಸ್ಬಿಟ್ಟು ನೆಕ್ಸ್ಟ್ ಬಾಕ್ಸ್ ನ ತಗೊಂಡ್ಬಿಡಿ. X3 ನಲ್ಲಿ, X4 ಅಲ್ಲಿ 3 ಸಲ ಬರುತ್ತೆ, ಅದರಲ್ಲಿ 1 ನಿಮ್ಮ ಪಾಕೆಟ್ ಅಲ್ಲಿ ಹಾಕೊಳ್ಳಿ, 2 ಸೇರಿ ನೆಕ್ಸ್ಟ್ ಬಾಕ್ಸ್ ನ ಬೈ ಮಾಡ್ತಾ ಹೋಗಿ. ಹಾಗಾಗಿ ಇಲ್ಲಿ ಪದೇ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಹೌದಾ, ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಆ ಒನ್ ಟೈಮ್ ಎಷ್ಟು ಮಾಡಬೇಕು, ಯಾವ ಪ್ಯಾಕೇಜ್ ಬಂದ್ರೆ ನಿಮಗೆ ತುಂಬಾ ಬೇಗ ಇನ್ಕಮ್ ಬರುತ್ತೆ ಅನ್ನೋದಾದ್ರೆ ನಾನೊಂದು ಇಲ್ಲಿ ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ ನಿಮಗೆ. ಫಾರ್ಸೈಸ್ X3 ನಲ್ಲಿ ಸ್ನೇಹಿತರೆ ನೀವು ಮಿನಿಮಮ್ 5 ಬಾಕ್ಸ್ ತಗೊಳ್ಳಿ. ಫಾರ್ಸೈಸ್ X3 ನಲ್ಲಿ 5 ಬಾಕ್ಸ್ ತಗೊಂಡ್ರೆ ಅದ್ರ ವ್ಯಾಲ್ಯೂ ಎಲ್ಲ ಸೇರಿದ್ರೆ ನಿಮಗೆ 155 BUSD ಆಗುತ್ತೆ. ಆಮೇಲೆ ಫಾರ್ಸೈಸ್ X4 ಅಲ್ಲೂ ಸಹ 5 ಬಾಕ್ಸ್ ನ ತಗೊಳ್ಳಿ, ಅದು ಸಹ 155 BUSD ಆಗುತ್ತೆ. ಎರಡನ್ನೂ ಆಡ್ ಮಾಡಿದ್ರೆ ಸ್ನೇಹಿತರೆ 310 BUSD ಪ್ಲಸ್ $70 ಒಂದು BNB ನ ತಗೊಳ್ಳಿ. 70 ಏನಕ್ಕಂತಂದ್ರೆ ಒನ್ ಟೈಮ್ ತಗೊಂಡ್ಬಿಡಿ. ಒನ್ ಟೈಮ್ ತಗೊಂಡ್ರೆ ಸಾಕು. ಪದೇ ನಾವು ಸ್ಲಾಟ್ ಬೈ ಮಾಡುವಾಗ ನೆಟ್ವರ್ಕ್ ಫೇಕ್ ಕಟ್ ಆಗುತ್ತೆ, ಅಮೌಂಟ್ ಸೆಂಡ್ ಮಾಡುವಾಗ ಕಟ್ ಆಗುತ್ತೆ. ಸ್ವಲ್ಪ ಹಾಕೋಕ್ಕಿಂತ ಒಂದೇ ಸಲ ನೀವು ದುಡ್ಡು ಹಾಕ್ಬಿಟ್ರೆ ಅದು ನಿಮಗೆ ಸ್ಟೋರ್ ಇರುತ್ತೆ, ಅದು ಯಾವ್ದು ಏನು ಮಾಡಕ್. ಹೌದಾ, ನಿಮ್ಮ ಹತ್ರ ಇರುತ್ತೆ ಆ ದುಡ್ಡು ಒಂದ್ಸಲ ಸ್ಟೋರ್ ಮಾಡಿದಾಗ. ಸೊ 310 70 ಸೇರಿದ್ರೆ 380 ಆಯ್ತು. ಈ $380 ನಾವು ಇಂಡಿಯನ್ ರೂಪಿ 80 ರೂಪಾಯಿ ಮಲ್ಟಿಪ್ಲೈ ಮಾಡಿದಾಗ 30,400 rupees ಆಗುತ್ತೆ. ಓಕೆ, ಇಷ್ಟ ಅಮೌಂಟ್ ನ ಕೊಟ್ಟು ನೀವೇನಾದ್ರು 5 ಬಾಕ್ಸ್ ಅಲ್ಲಿ ಬಂದ್ರೆ ನಿಮಗೆ ಅಪ್ ಲೈನ್ ಇಂದ, ಕ್ರಾಸ್ ಲೈನ್ ಇಂದ ಮತ್ತೆ ಡೌನ್ ಲೈನ್ ಇಂದ ನಿಮ್ಗೆ 4 ವೇದಿಂದ ಇನ್ಕಮ್ ಬರೋಕೆ ಸಾಧ್ಯತೆ ಇರುತ್ತೆ. ಇಲ್ಲ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅನ್ನೋರ್ಗೆ ನಾವು ಇನ್ನೊಂದು ಪ್ಲಾನ್ ಮಾಡಿದೀವಿ ಸ್ನೇಹಿತರೆ. ನೀವು ಒಂದೊಂದು ಸ್ಲಾಟ್ X3 ನಲ್ಲಿ 1, X4 ನಲ್ಲಿ ಒಂದೊಂದು ಸ್ಲಾಟ್ ತಗೊಂತೀನಿ ಅನ್ನೋರ್ಗೆ ಬರೀ $15 ಕೊಟ್ರೆ ಸಾಕು. $15 ಕೊಟ್ರೆ ಸಾಕು, ಎಂಟ್ರಿ ಆಗ್ಬಹುದು. ಇಲ್ಲ ನಾನು 2 ತಗೊಂತೀನಿ ಅಂತಂದ್ರೆ $45 ಕೊಡಿ. ಇಲ್ಲ 3 ತಗೊಂತೀನಿ ಅನ್ನೋರು $100 ಹಾಕಿ, 4 ತಗೊಂತೀನಿ ಅನ್ನೋರು $200 ಹಾಕಿ. ಸೊ ಅದನ್ನ 80 ರೂಪಾಯಿ ಇಂಡಿಯನ್ ರೂಪಿಗೆ ಮಲ್ಟಿಪ್ಲೈ ಮಾಡಿದಾಗ ಆ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಒಂದು ಈ ಪ್ಲಾನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ BUSD ನ ಗಳಿಸ್ಬಿಟ್ರಿ. ಸೊ ಆ BUSD ನ ನಾವು ಇಂಡಿಯನ್ ರೂಪಿಗೆ ಯಾವ ರೀತಿ ತಗೋಬೇಕು ಅನ್ನೋದು ಎಷ್ಟೋ ಜನ ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ಆತರ ಅಲ್ಲ, ಇದು ವಿತಿನ್ ಸೆಕೆಂಡ್ ಅಲ್ಲಿ ನಿಮಗೆ ಕನ್ವರ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆ ಸ್ನೇಹಿತರೆ. ಅದನ್ನ 10 ನಿಮಿಷದ ಒಳಗಡೆನೆ ಎಲ್ಲಾ ಪ್ರೊಸೆಸ್ ನ ಸೇರಿ 10 ನಿಮಿಷದ ಒಳಗಡೆ ನಿಮಗೆ ಇಂಡಿಯನ್ ರೂಪಿ ಕ್ಯಾಶ್ ಆಗತ್ತೆ.
ಅದು ವಾಜರೆಕ್ಸ್ ಥ್ರೂ ಜೆಪ್ಪೆ ಇಲ್ಲ ನಿಮಗೆ ಇಂಡಿಯನ್ ಅಪ್ಲಿಕೇಶನ್ ಸುಮಾರು ಇದಾವೆ, ಜಿಯೋಟಸ್ ಇದೆ, ಹೌದಾ, ಸುಮಾರು ಅಪ್ಲಿಕೇಶನ್ ಇದೆ ಸ್ನೇಹಿತರೆ. ಅವುಗಳ ಮೂಲಕ ನೀವು ಈ BUSD ನ ಸೇಲ್ ಮಾಡ್ಕೊಂಡು ನೀವು ಈ ಸಿಸ್ಟಮ್ಗೆ ಎಂಟ್ರಿ ಆಗಬಹುದು. ಮತ್ತೆ ಈ ಸಿಸ್ಟಮ್ ಅಲ್ಲಿ BUSD ಏನ್ ಗಳಿಸಿದ್ರೆ ಇಮಿಡಿಯೇಟ್ಲಿ ನೀವು ಇದನ್ನ ವಿಡ್ರಾ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಈ ಒಂದು ಪ್ರೆಸೆಂಟೇಶನ್ ಅಲ್ಲಿ ಏನು ಡೌಟ್ ಇಲ್ಲ ಅಂತ ಅನ್ಕೊಂತೀನಿ, ನೀಟಾಗಿ ನಿಮಗೆ ಅರ್ಥ ಮಾಡಿಸಿದೀನಿ ಅಂತ ಅನ್ಕೊಂಡಿದೀನಿ ಸ್ನೇಹಿತರೆ. ಯಾರಿಗೆ ಈ ಪ್ಲಾನ್ ಇಷ್ಟ ಆಗಿದೆಯೋ ದಯವಿಟ್ಟು ಜಾಯ್ನ್ ಆಗಿ. ಮತ್ತೆ ಈ ಸಿಸ್ಟಮ್ ಅಲ್ಲಿ ಯಾರಿಗಾದ್ರೂ ಏನೋ ಡೌಟ್ ಬಂದಿದ್ರೆ ಅಥವಾ ಕನ್ಫ್ಯೂಸ್ ಆಗಿದ್ರೆ ನೀವು ಈ ಕ್ವಶನ್ ಕೇಳಬಹುದು. ಇವಾಗ ನಾನು ನಿಮಗೆಲ್ಲ ಅನ್ಮ್ಯೂಟ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾನು ಈ ಒಂದು ಪ್ರೆಸೆಂಟೇಶನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಮ್ಮ ಕೊಟ್ರೇಶಪ್ಪ ಸರ್ ಈ ಒಂದು ಫಾರ್ಸಸ್ ಬಗ್ಗೆ ಒಂದೆರಡು ಮಾತಾಡಕ್ಕೆ ಅವ್ರಿಗೆ ನಾನು ಕೇಳ್ಕೊಂತ ಇದ್ದೀನಿ. ಸೊ ನನ್ನ ಕಡೆಯಿಂದ ಅನ್ಮ್ಯೂಟ್ ಇದೀರಾ ಸರ್? ಮಾತಾಡಬಹುದು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ. ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ಬಂತು ಸರ್. ಸೂಪರ್ ಆಗಿ ಸೆಷನ್ ಕೊಟ್ರಿ. ತುಂಬಾ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್. ಸೊ ಮೊದಲೇದಾಗಿ ಕೆಲವರು ನಾನು ಅಬ್ಸರ್ವ್ ಮಾಡಿದಾಗೆ ಪಾಪ ಸುನಿಲ್ ಕುಮಾರ್ ಅನ್ನೋರು ಮೊದಲಿನಿಂದ ಇದ್ದಾರೆ. ಅವರು ಮೈಕ್ ಅನ್ನ ಅನ್ಮ್ಯೂಟ್ ಮಾಡೇ ಇಲ್ಲ. ಬಟ್ ನಮ್ ಸರ್ ಪ್ರೆಸೆಂಟೇಶನ್ ಕೊಟ್ಟಿದ್ದು ಅವರಿಗೆ ಕೇಳೇ ಇಲ್ಲ. ಅವ್ರು ಕರ್ಕೊಂಡ್ ವ್ಯಕ್ತಿಗಳು ಅವ್ರಿಗೆ ನೀಟಾಗಿ ಸೆಷನ್ ಬಂದ್ಮೇಲೆ ಸೊ ಯಾವ ರೀತಿಯಾಗಿ ಇರ್ಬೇಕು, ಯಾವ ರೀತಿ ಇಲ್ಲ ಅಂತ ಸ್ವಲ್ಪ ನೀಟಾಗಿ ಹೇಳ್ಕೊಟ್ರೆ ಸೊ ಖಂಡಿತವಾಗ್ಲೂ ಅವರಿಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಸುನಿಲ್ ಕುಮಾರ್ ಅವರಿಗೆ ನಿಜವಾಗ್ಲೂ ಅವ್ರಿಗೆ ಏನು ಕೇಳಿಸಲ್ಲ, ಆದ್ರೂ ಕೂಡ ಇನ್ನೂ ಸೆಷನ್ ಅಲ್ಲಿ ಇದ್ದಾರೆ. ಮೊದಲಿಂದ ಲಾಸ್ಟ್ ವರೆಗೂ ಈಗಲೂ ಕೂಡ ಸೆಷನ್ ಇರ್ತಾರೆ. ಓಕೆ, ಎಸ್. ಸೊ ನಮಸ್ತೆ ಎಲ್ಲರೂ ಕೂಡ. ಪ್ರತಿಯೊಬ್ಬರು ಕೂಡ ಇವತ್ತು ಬಹಳ ಜನ ಹೊಸಬರು ಬಂದಿದ್ದೀರಾ. ಇವತ್ತು ಸೆಕೆಂಡ್ ಡೇ ಸೆಷನ್ ಮಾಡ್ತಾ ಇದೀವಿ. ಸೊ ಒಳ್ಳೆ ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಫೋರ್ಸಸ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಇಡೀ ಪ್ರಪಂಚದ ತಂದೆ ಆಗಿರ್ತಕ್ಕಂತಹ ಒಂದು ಹವಾನ ಮೇಂಟೈನ್ ಮಾಡಿರ್ತಕ್ಕಂಥದ್ದು ಒಂದು ಫೋರ್ಸೈಸ್. ಸೊ ಫೋರ್ಸೈಸ್ ನ ಕ್ರಿಪ್ಟೋ ಕರೆನ್ಸಿಯನ್ನ ಯಾವ ರೀತಿಯಾಗಿ ಅರ್ನ್ ಮಾಡ್ಬೋದು ಈಸಿಯಾಗಿ ಅಂತ ತೋರಿಸ್ಕೊಟ್ಟಿರತಕ್ಕಂಥ ಒನ್ ಅಂಡ್ ಓನ್ಲಿ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಅದು ಫೋರ್ಸೈಸ್ ಮಾತ್ರ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಕಂಪನಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಓನರ್ ಇರೋದಿಲ್ಲ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಮಿನ್ ಇರೋದಿಲ್ಲ. ಸೊ ಇಲ್ಲಿ ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ವೇದಿಕೆ ಕ್ರಿಪ್ಟೋ ಕರೆನ್ಸಿಗಳನ್ನ ನಿಮ್ಮ ಒಂದು ಎಬಿಲಿಟಿಗೆ ತಕ್ಕಂಗೆ ಸಂಗ್ರಹಿಸುವಂತಹ ಒಂದು ಅವಕಾಶ ನಿಮಗೆ ಇದೆ ಡಿಯರ್ ಫ್ರೆಂಡ್ಸ್. ಹಾಗಾಗಿ ನಿಮ್ಮೆಲ್ಲರೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶ ಇಲ್ಲಿ ಅಪ್ಲೈನ್ ಡೌನ್ಲೈನ್ ಅದು ಏನಿರಲ್ಲ. ಯಾರು ಬೇಕಾದ್ರೂ ಕೂಡ ಅತಿ ಹೆಚ್ಚಿನಾಗಿರ್ತಕ್ಕಂಥ ಒಂದು ಕ್ರಿಪ್ಟೋ ಕರೆನ್ಸಿನ ಅರ್ನ್ ಮಾಡುವಂತಹ ಅದ್ಭುತವಾಗಿರ್ತಕ್ಕಂಥ ಅವಕಾಶ ಇದೆ. ಸೊ ನಮ್ ಸರ್ ಕೆಲವೊಂದು ಆಲ್ರೆಡಿ ಅರ್ನ್ ಮಾಡಿರ್ತಕ್ಕಂಥ ಇವತ್ತು ಎರಡನೇ ದಿನದಲ್ಲಿ ಎಷ್ಟು ಅಮೌಂಟ್ ಅನ್ನ ಅರ್ನ್ ಮಾಡಿದ್ದಾರೆ ಆಲ್ರೆಡಿ ಅನ್ನೋದನ್ನ ಈಗ ತೋರಿಸ್ಕೊಡ್ತಾರೆ. ಸರ್ ಅದನ್ನ ಡಿಸ್ಪ್ಲೇ ಮಾಡಿ ಸರ್. ಇಲ್ಲಿ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ವಿಶೇಷವಾಗಿ ಹೇಳೋದಾದ್ರೆ ನಿಮ್ಗೆ ಬರೀ ಪ್ರೆಸೆಂಟೇಶನ್ ಕೊಟ್ಟಿದ್ದೀನಿ. ಸೊ ಇವಾಗ ನಾನು ಪ್ರತಿಯೊಂದು ಐಡಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ನನ್ನ ID ನಂಬರು 3339 ಅಂತ ಹೇಳಿ. ಇಲ್ಲಿ ಯಾವುದೇ ಪಾಸ್ವರ್ಡ್ ಇಲ್ದೇನೆ ನೀವು ಓಪನ್ ಮಾಡಿ ನೋಡ್ಬೋದು. ನೀವು ಸಹ ಇಲ್ಲಿ ಯಾವ್ದು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ ಸ್ನೇಹಿತರೆ. ಫಾರ್ಸಸ್ X3 ನಲ್ಲಿ ನೋಡಿ ನಾನು 195 BUSD ನ ಅರ್ನ್ ಮಾಡಿದ್ದೀನಿ. ಆಮೇಲೆ ಫಾರ್ಸಸ್ X4 ನಲ್ಲಿ 305 BUSD ನ ಅರ್ನ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಇಂಡಿಯನ್ ರುಪಿಲಿ ನೀವು ಲೆಕ್ಕ ಹಾಕೋದಾದ್ರೆ ಅಲ್ಲಿ ಕೆಳಗಡೆ ನೀಟಾಗಿ ಕೊಟ್ಟಿದ್ದಾರೆ ನೋಡಿ. 15,317 ರುಪೀಸ್ X3 ನಲ್ಲಿ ಮಾಡಿದ್ದೀನಿ ನಾನು. ಆಮೇಲೆ 23,958 ರುಪೀಸ್ ಬಂದು X4 ಅಲ್ಲಿ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಫಾರ್ಸಸ್ X3 ನಲ್ಲಿ ನಾನು 5 ಸ್ಲಾಟ್ ನ ತಗೊಂಡ್ಬಂದಿದ್ದೀನಿ. ಆಮೇಲೆ ಫಾರ್ಸಸ್ X4 ನಲ್ಲಿ ನಾನು 7 ಸ್ಲಾಟ್ ವರೆಗೂ ತಗೊಂಡಿದ್ದೀನಿ. ಆಕ್ಚುಲಿ ನಾನು 5 ಸ್ಲಾಟ್ ಇಂದಾನೆ ಬಂದಿರೋದು. 5 ಸ್ಲಾಟ್ ಇಂದ ಬಂದು ಇಲ್ಲಿ ಬಂದಿರೋ ಇನ್ಕಮ್ ಇಂದನೇ ನಾನು 6ನೇ ಬಾಕ್ಸ್ ಮತ್ತೆ 7ನೇ ಬಾಕ್ಸ್ ನ ಪರ್ಚೇಸ್ ಮಾಡಿರೋದು ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಅಷ್ಟೇ. ಓಕೆ, ಮತ್ತೆ ಈ ಸಿಸ್ಟಮ್ ಅಲ್ಲಿ ನನ್ನ ಅಪ್ಲೈ ಬಂದು 1412 ಅಂತ ಅವ್ರು ಎಷ್ಟು ಮಾಡಿದ್ರು ಅನ್ನೋದನ್ನು ಸಹ ನೋಡ್ಬೋದು. ಇಲ್ಲಿ ಯಾರ್ದು ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಪ್ರತಿಯೊಂದು ಐಡಿನೂ ನೀವು ಓಪನ್ ಮಾಡಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ನಾನು ಈಗ ನನ್ನ ಅಪ್ಲೈ ನಂಬರ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಲಾಗೌಟ್ ಮಾಡ್ತಾ ಇದೀನಿ. ನಂದು ಯಾರು ಬೇಕಾದ ಐಡಿನೂ ಹೋಗಿ ನೀವು ನೋಡ್ಬೋದು. ಇಲ್ಲಿ ನೋಡಿ ವ್ಯೂ ಅಕೌಂಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಬೋದು. 1412 ಅಂತ ನನ್ನ ಅಪ್ಲೈ ನಂಬರು. ಇದನ್ನ ಕ್ಲಿಕ್ ಮಾಡಿದ್ರೆ ವಿವಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನನ್ನ ಅಪ್ಲೈನು 40 ಜನ ಡೈರೆಕ್ಟ್ ಮಾಡಿದ್ದಾರೆ ಸ್ನೇಹಿತರೆ. 8,425 BUSD ನ ಅರ್ನ್ ಮಾಡಿದ್ದಾರೆ. ಸೊ X3 ನಲ್ಲಿ ನೋಡೋದಾದ್ರೆ 2,835 BUSD ನ ಅರ್ನ್ ಮಾಡಿದ್ದಾರೆ. ಆಮೇಲೆ ನೀವು
ಫಾರ್ಸಸ್ X4 ಅಲ್ಲಿ ನೋಡೋದಾದ್ರೆ 5,590 BUSD ಅರ್ನ್ ಮಾಡಿದ್ದಾರೆ. ಹೌದಾ? ಇಲ್ಲಿ ಇವ್ರು ಎಷ್ಟೆಷ್ಟು ಬಾಕ್ಸ್ ತಗೊಂಡವ್ರೆ, ಎಷ್ಟು ಜನಕ್ಕೆ ರೆಫರ್ ಮಾಡಿದ್ದಾರೆ ನೋಡಿ, 40 ಜನಕ್ಕೆ ಡೈರೆಕ್ಟ್ ರೆಫರ್ ಮಾಡಿದ್ದಾರೆ. ಫಾರ್ಸಸ್ X3 ಅಲ್ಲಿ 7 ಬಾಕ್ಸ್, ಫಾರ್ಸಸ್ X4 ಅಲ್ಲಿ 9 ಬಾಕ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಯಾರು ಬೇಕಾದ್ರೆ ಐಡಿ ಓಪನ್ ಮಾಡಬಹುದು. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಸೈಕಲ್ಗಳು ನೋಡಿ ಸ್ನೇಹಿತರೆ, ನಾನು ಅವಾಗ್ಲೇ ಹೇಳಿದೆ ಫಾರ್ಸಸ್ ಎಕ್ಸಾಂಪಲ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ದೊಡ್ಡದಾಗಿ ಕಾಣಿಸುತ್ತೆ ನಿಮಗೆ ನೋಡಿ. ಫಾರ್ಸಸ್ X3 ನಲ್ಲಿ ಇವ್ರಿಗೆ ಎಷ್ಟು ಸೈಕಲ್ ಆಗಿದೆ ನೋಡ್ಬೋದು. ಇಲ್ಲಿ 27 ಸೈಕಲ್ ಆಗಿದೆ ಸ್ನೇಹಿತರೆ. ಒಂದು ಸೈಕಲ್ ನಲ್ಲಿ ನಿಮ್ಗೆ 2 ಪಟ್ಟು ಆಗುತ್ತೆ. ಹಾಗಾದ್ರೆ 27 ಸೈಕಲ್ ಆಗಿದೆ ಇವ್ರಿಗೆ, ಅಂದ್ರೆ 27 ಇಂಟು 2 ಅಷ್ಟು ದುಡ್ಡು ಈ ಒಂದು ಬಾಕ್ಸ್ ಗೆ ಮಲ್ಟಿಪ್ಲೈ ಮಾಡಿದಾಗ ಅಷ್ಟು ಇನ್ಕಮ್ ನ ಇವರು ಅರ್ನ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸಿಸ್ಟಮ್ ಒಂದೇ ಒಂದ್ಸಲ ಬೈ ಮಾಡೋದು. ನೀವು ಈ ಬಾಕ್ಸ್ ನ ಓನ್ಲಿ ಒನ್ ಟೈಮ್ ಬೈ ಮಾಡಿದ್ರೆ ಸಾಕು, ಪದೇ 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 ಅನ್ಲಿಮಿಟೆಡ್ ಇನ್ಕಮ್ ಬರ್ತಾ ಇರುತ್ತೆ ಸ್ನೇಹಿತರೆ. ಸೊ ಒಳ್ಳೆ ಪವರ್ಫುಲ್ ಸಿಸ್ಟಮ್ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷವಾಗಿ ಸರ್ ಹೇಳಿ, ಇಂಡಿಯನ್ ಕರೆನ್ಸಿ ಎಷ್ಟಾಗುತ್ತೆ ಸ್ವಲ್ಪ ಹೇಳ್ಬಿಡಿ ಸರ್ ಅವರಿಗೆ ಟೋಟಲ್ ಅರ್ನಿಂಗ್. ಸರ್ ಇಲ್ಲಿ ಹೇಳ್ತೀನಿ ನೋಡಿ, ಇಲ್ಲಿ ಕೆಳಗಡೆ ನೀಟಾಗಿ ಕೊಟ್ಟಿದ್ದಾರೆ ನೋಡಿ ಸರ್. ಒಂದು ದಿನದ ಇನ್ಕಮ್ ನೋಡಿ, ಇಲ್ಲಿ ಇವ್ರಿಗೆ 6,61,784 ರೂಪಾಯಿ ವಿತ್ ಇನ್ 1 ಡೇ ನಲ್ಲಿ ಸ್ನೇಹಿತರೆ. ಓಕೆ, ಈ ಸಿಸ್ಟಮ್ ಲಾಂಚ್ ಆಗಿರೋದು 31ನೇ ತಾರೀಕು ಮೇ ರಾತ್ರಿ 12:00 ಸೊ ಅಲ್ಲಿಂದ ಇಲ್ಲಿವರೆಗೆ ಲೆಕ್ಕ ಹಾಕಿದ್ರೆ ನೋಡಿ, ಟೋಟಲ್ ಆಗಿ ಬಂದು 25,000 ಜನ ಜಾಯ್ನ್ ಆಗಿದ್ದಾರೆ. ಸೊ ಪರ್ ಡೇ 24 ಗಂಟೆಗಳಲ್ಲಿ 7,511 ಜನ ಪರ್ ಡೇ ಜಾಯ್ನ್ ಆಗಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಒಳ್ಳೆ ಸಿಸ್ಟಮ್ ಆಗಿದೆ. ಇನ್ನೊಂದು ವಿಶೇಷವಾಗಿ ಐಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಆ ಐಡಿನ ನೀವು ಗಮನ ನೋಡಿ ಸ್ವಲ್ಪ ಅದ್ರಲ್ಲಿ ಏನ್ ವಿಶೇಷ ಅಂತ ನಾನು ಹೇಳ್ತೀನಿ ಅಂದ್ರೆ, ನಿಮಗೆ ಈ ಪವರ್ ಏನು ಸಿಸ್ಟಮ್ ಅಂತ ಇಲ್ಲಿ ತೋರಿಸ್ಕೊಡುತ್ತೆ. 2249 ಈ ಒಂದು ಐಡಿನ ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸರ್ ಏನ್ ವಿಶೇಷತೆ ಅಂತ ಹೇಳ್ಬಹುದು ಅಂತಂದ್ರೆ ನೋಡಿ, ಈ ಒಂದು ನಂಬರು ಪಾರ್ಟ್ನರ್ಸ್ ನೋಡಿ ಎಷ್ಟಿದ್ದಾರೆ, 0. ಯಾರಿಗೂ ರೆಫರ್ ಮಾಡಿಲ್ಲ ಸ್ನೇಹಿತರೆ ಈ ವ್ಯಕ್ತಿ. ಬಟ್ ಇನ್ಕಮ್ ನೋಡಿ 10,355 BUSD ಅರ್ನ್ ಮಾಡಿದ್ದಾನೆ. ಇನ್ನೇನ್ ರೂಪಾಯಿಯಲ್ಲಿ ಹೇಳೋದಾದ್ರೆ 8,13,592 ರೂಪಾಯಿ ಅರ್ನ್ ಆಗಿದೆ ಸ್ನೇಹಿತರೆ ಈ ವ್ಯಕ್ತಿ. ಸೊ ಹೇಗ್ ಸಾಧ್ಯ ನೋಡಬಹುದು, ಯಾರಿಗೂ ರೆಫರ್ ಮಾಡಿಲ್ಲ, 0. ಫಾರ್ಸಸ್ X3 ನಲ್ಲಿ ಒಂದೇ ಒಂದು ಸ್ಲಾಟ್ ಬೈ ಮಾಡಿದಾರೆ, ಒಬ್ಬರಿಗೂ ರೆಫರ್ ಮಾಡಿಲ್ಲ, ಒಂದು ಸ್ಲೀಟ್ ಅಲ್ಲೂ ಯಾರು ಬಂದು ಕೂತ್ಕೊಳ್ಳಿಲ್ಲ. ಹೌದಾ? ಬಟ್ ಇವ್ರದ್ದು ಮೇನ್ ಏನ್ ಮಾಡಿದ್ರು ಕೆಲಸ ಅಂತಂದ್ರೆ, ಫಾರ್ಸಸ್ X4 ಅಲ್ಲಿ 9 ಬಾಕ್ಸ್ ತಗೊಂಡಿದ್ರು ಸ್ನೇಹಿತರೆ. 9 ಬಾಕ್ಸ್ ವರ್ಗೂ ಬೈ ಮಾಡಿ ಕೂತ್ಕೊಂಡಿದ್ರು. ಸೊ ಇವ್ರಿಗೆ ದುಡ್ಡು ಹೆಂಗ್ ಬಂತು ಹಂಗಾದ್ರೆ? ಇವ್ರು ಅಪ್ಲೈನ್ ವರ್ಕ್ ಮಾಡಿರೋದಕ್ಕೆ, ಮತ್ತೆ ಡೌನ್ ಲೈನ್ ವರ್ಕ್ ಮಾಡಿರೋದಕ್ಕೆ, ಕ್ರಾಸ್ ಲೈನ್ ಮಾಡಿರೋದಕ್ಕೆ ಇವ್ರಿಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಬಟ್ ಇಲ್ಲಿ ಅನ್ನೋನ್ ಪರ್ಸನ್ ಜೊತೆ ನಾವು ವರ್ಕ್ ಮಾಡೋದ್ರಿಂದ ನಮ್ಗೇನು ಲಾಭ ಇಲ್ಲ ಸ್ನೇಹಿತರೆ. ಹಾಗಾಗಿ ಈ ಒಂದು ಇಂಥ ಪ್ಲಾಟ್ಫಾರ್ಮ್ಗಳಲ್ಲಿ ಯಾರ ಜೊತೆ ಅಂತ ಜಾಯ್ನ್ ಆಗ್ತೀರಾ? ಹೌದಾ? ಯಾರಿಗೂ ಹೇಳಕ್ ಬರಲ್ಲ. ಇದು ಒಂಥರ ಹೆಂಗಂದ್ರೆ ಲಕ್ ಇದ್ರೆ ಮಾತ್ರ ಈ ತರ ಬರಕ್ ಸಾಧ್ಯ. ಸೊ ನಾನೇನ್ ಅಂತೀನಂದ್ರೆ, ನಿಮ್ಮ ಒಂದು ಕೆಲಸ ನಮ್ಮ ಕೆಲಸ ಮೇಲೆ ನಾವು ಶ್ರದ್ಧೆ ಇಟ್ಟಾಗ ನಾವು ದುಡಿತೀವಿ ಸ್ನೇಹಿತರೆ. ಎಕ್ಸಾಂಪಲ್ ನೋಡಿ, ಪ್ರತಿಯೊಬ್ಬರು ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇದ್ದೀನಿ. ಒಬ್ಬ ಡಾಕ್ಟ್ರು ಆದ್ರೆ ದುಡ್ಡು ಮಾಡಲ್ಲ. ಡಾಕ್ಟ್ರು ರೋಗಿಗಳಿಗೆ ನೋಡಿದಾಗ ಟ್ರೀಟ್ಮೆಂಟ್ ಕೊಟ್ಟಾಗ ಮಾತ್ರ ದುಡ್ಡು ಬರುತ್ತೆ. ಒಬ್ಬ ಲಾಯರ್ ಆದ್ರೆ ದುಡ್ಡು ಬರಲ್ಲ. ಒಬ್ಬ ಲಾಯರು ಕೇಸ್ಗಳನ್ನ ಗೆದ್ರೆ ಮಾತ್ರ ದುಡ್ಡು ಬರುತ್ತೆ. ಹೌದಾ? ಒಬ್ಬ ಹೋಟೆಲ್ ಓನರು ಬರೀ ಹೋಟೆಲ್ ಇಟ್ರೆ ಬರಲ್ಲ. ಹೋಟೆಲ್ ಅಲ್ಲಿ ಅಡಿಗೆಗಳು ಮಾಡಿಸ್ತಾ ಮೇಂಟೆನೆನ್ಸ್ ಮಾಡ್ತಾ ಹೋದ್ರೆ ಮಾತ್ರ ದುಡ್ಡು ಬರುತ್ತೆ. ಅದೇ ಒಂದು ಕಾರಣದಿಂದ ಈ ನೆಟ್ವರ್ಕ್ ಅಲ್ಲಿ ಈ BUSD ಫಾರ್ಸಸ್ ಪ್ಲಾನ್ ಅಲ್ಲಿ ಬರೀ ಜಾಯಿನ್ ಆದ್ರೆ ದುಡ್ಡು ಬರಲ್ಲ, ಜಾಯಿನ್ ಆದ್ಮೇಲೆ ಕೆಲಸ ಮಾಡಿದ್ರೇನೆ ದುಡ್ಡು ಬರುತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬ ವ್ಯಕ್ತಿನೂ 3 ಜನಕ್ಕೆ ರೆಫರ್ ಮಾಡಿ ವರ್ಕ್ ಮಾಡಿ ಸ್ನೇಹಿತರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ಪ್ರತಿಯೊಂದು ಕಾನ್ಸೆಪ್ಟ್ ನಮ್ ಕಣ್ ಮುಂದೆ ಇದೆ ಸ್ನೇಹಿತರೆ. ಸೊ ಇದಕ್ಕಿಂತ ಹೆಚ್ಚಿನಾಗಿ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಯಾರಿಗೆ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಕೊಟ್ರಸಪ್ಪ ಸರ್, ನನ್ನ ಪ್ರೆಸೆಂಟೇಶನ್ ಇಲ್ಲಿ ಮುಗಿತು ಅನ್ಕೊಂತೀನಿ. ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಸ್ನೇಹಿತರೆ. ಸೊ ನಮ್ಮ ಒಂದು ಅರವಿಂದ್ ಸರ್ ಸಂಪೂರ್ಣವಾಗಿ ಪ್ರತಿಯೊಂದು ಗುಣನು ಪಿನ್ ಟು ಪಿನ್ ಆಗಿ ಹೇಳಿದ್ದಾರೆ. ಸೊ ಅಚ್ಚ ಕನ್ನಡದಲ್ಲಿ ಬಹಳ ಸೊಗಸಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಮಗೆ ಪ್ರೆಸೆಂಟೇಶನ್ ಕೊಟ್ಟಿದ್ರು. ಅವ್ರೆಲ್ಲರಿಗೂ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಒಂದು ಪ್ರೆಸೆಂಟೇಶನ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತಿದ್ದೀನಿ ಸ್ನೇಹಿತರೆ. ಸೊ ನಿಮಗೆ ಹೊಸಬ್ರಿಗೆ ಬಂದಿರ್ತಕ್ಕಂಥವ್ರಿಗೆ ಮತ್ತು ಹಳಬ್ರಿಗೂ ಒಂದು ಲೀಡರ್ಸ್ಗೂ ಮಾತಾಡೋದಕ್ಕೆ ಅವಕಾಶ ಇದೆ.
ಸ್ನೇಹಿತರೆ ನೀವೊಂದು ಹ್ಯಾಂಡ್ ರೈಸ್ ಮಾಡಿ ಅವರಿಗೆ ನಾವು ಅನ್ಮ್ಯೂಟ್ ಮಾಡ್ತೇವೆ, ಅವ್ರು ಮಾಡೋದಕ್ಕೆ ಅವಕಾಶ ಉಂಟು. ಯಾರಾದ್ರೂ ಮಾತಾಡೋರು ಇದ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿ ಅನ್ಮ್ಯೂಟ್ ಮಾಡಿ ಸರ್, ನರೇಶ್ ಸರ್ನ. ಎಸ್ ನರೇಶ್ ಅವ್ರ ಸರ್ ನಿಮ್ದು ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ, ನೀವು ಮಾತಾಡ್ಬೋದು ಸರ್. ನರೇಶ್ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಮಂಜುನಾಥ್ ಸರ್, ಬಹಳ ತುಂಬಾ ಚೆನ್ನಾಗಿ ಹೇಳಿದ್ರಿ ಎಲ್ಲರೂ ಪ್ಲಾನು. ವೆರಿ ನೈಸ್ ಪ್ರೆಸೆಂಟೇಶನ್. ಡಿಯರ್ ಟೀಮ್ ಮೆಂಬರ್ಸ್, ಒಂದೇ ಹೇಳೋದು ಇಷ್ಟಪಟ್ಟದೆ ಅಂದ್ರೆ ಲೈಫ್ ದಲ್ಲಿ ನಮ್ಮ ಡ್ರೀಮ್ ನ ಖಂಡಿತವಾಗಿ ಒಂದು ಮ್ಯಾನೇಜ್ಮೆಂಟ್ ಕಡೆಗೆ, ಒಂದು ಸೀನಿಯರ್ ಅಪ್ಲೈನರ್ ಕಡೆಗೆ ಪರ್ಫೆಕ್ಟ್ ಸಿಸ್ಟಮ್ ನ ತಗೊಂಡೋಗೋ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದಾರೆ, ಟೀಮು ಇದಾರೆ. ಸೊ ನಾವ್ ಅವ್ರ ಜೊತೆಗೆ ಓದ್ತಾ ಇದ್ರಿ. ಸೊ ಅದೇ ತರ ಇವತ್ತು ಅದ್ಭುತವಾಗಿ ಹೇಳ್ಬೇಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ದಲ್ಲಿ ಏನು ಅಂತ ನೆಗೆಟಿವಿಟಿ ಥಿಂಕ್ ಮಾಡ್ತಿದ್ರು ಮಾರ್ಕೆಟ್ ದಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಬೇರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದ್ರು ಇರ್ಬೋದು, ಬಟ್ ಕೆಟ್ಟದಾಗ ಬಯಸ್ಬೇಡ್ರಿ ಅದನ್ನ. ಮೇನ್ ಥಿಂಗ್ ಏನಂದ್ರೆ ಪ್ರಾಡಕ್ಟ್ ಬಿಸ್ನೆಸ್ ಮಾಡ್ತಾ ಇರ್ತೀರಿ. ಪ್ರಾಡಕ್ಟ್ ಬಿಸ್ನೆಸ್ ಮಾಡೋ ಟೈಮ್ ದಲ್ಲಿ ಏನಾಗುತ್ತೆ ಅಂದ್ರೆ ಪ್ರೈಸ್ ಕಾಸ್ಟ್ ಇಸ್ ದ ಡಿಫರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 3000 rupees ಇರೋ ಜಾಯ್ನಿಂಗ್ ಅಂತಾರೆ, ಫ್ರೀ ಜಾಯ್ನಿಂಗ್ ಅಂತಾರೆ, ಬಟ್ ಫೈನಲಿ ನೀವು ಆಕ್ಟಿವೇಶನ್ ಮಾಡಿದ್ರೇನೆ ನಿಮ್ ದುಡ್ಡು ಬರುತ್ತೆ ಅಂತಾರೆ. ಆ ತರ 3000 ಜಾಯ್ನಿಂಗ್ ಮಾಡಿದ್ರೆ ದಟ್ ಇಸ್ ಪ್ರಾಡಕ್ಟ್ ವರ್ತ್ ವ್ಯಾಲ್ಯೂ ಇಸ್ 1000 rupees. ಸೊ ಅವಾಗ ಏನಾಗುತ್ತೆ ಅಂದ್ರೆ ನೀವು ಬಲವಂತಕ್ಕೆ ಆ ಕಡೆ ಇರೋ ಫ್ರೆಂಡ್ ತಗೋಬಹುದು, ಬಟ್ ಫೈನಲಿ ಏನಾಗುತ್ತೆ ಅಂದ್ರೆ ಇನ್ನೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ನೆಗೆಟಿವಿಟಿ ಫೇಲ್ ಆಗುತ್ತೆ. ಪ್ರಾಡಕ್ಟ್ ವ್ಯಾಲ್ಯೂ ಜಾಸ್ತಿ, ಅದು ಜಾಸ್ತಿ ಆಯ್ತಲ್ಲ, ಇದು ಜಾಸ್ತಿ ಆಯ್ತಲ್ಲ. ಆ ತರ ಇರೋದ್ರಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ನೆಗೆಟಿವಿಟಿ ಆಯ್ತು. ಅಂಡ್ ಸೆಕೆಂಡ್ ಥಿಂಗ್ ಇಸ್ ದ ಇನ್ವೆಸ್ಟ್ಮೆಂಟ್ ಪ್ಲಾನ್ ಗಳು ಅಂತ ಕೇಳಿ ದುಡ್ಡು ಕಂಪನಿ ಹತ್ರ ಹೋಗೋದು, ಇವೆಲ್ಲ ಸಾರೋ ಪ್ಲಾನ್ ಹೇಳಿರ್ತಾರೆ ನಿಮ್ಗೆ ಡಿಸೆಂಟ್ರಲೈಸ್ ಪ್ಲಾಟ್ಫಾರ್ಮ್ ಹೆಂಗಿರ್ತದೆ ಅಂತ. ಸೊ ಇವತ್ತು ನಮಗೆ ನಮ್ಮದೇ ಒಂಥರ ಲೈಕ್ ಎ ಫ್ರೀಡಮ್ ಲೈಫ್ ಅಂತ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ. ನಿಜವಾಗ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಇದುವರೆಗೂ ಯಾವ್ದು ಫ್ರೀಡಮ್ ಲೈಫ್ ಕೊಟ್ಟಿಲ್ಲ. ಹೇಳಕ್ಕೊಂದೇ ಆಗುತ್ತೆ ಆಗ್ಲಿ, ನಿಜವಾಗ್ಲೂ ನಮ್ ಕೈ ಕೊಟ್ಟಿದ್ದಾಗಿಲ್ಲ. ಸೊ ಯಾರೆಲ್ಲರೂ ಹೇಳ್ತಾರೆ ಚೆನ್ನಾಗಿ ಕೆಲಸ ಮಾಡ್ಕ, ಅದು ಕೆಲಸ ಮಾಡ್ಕ, ಇದೆಲ್ಲ ಯಾಕೆ ಕೆಲಸ ಮಾಡಕ್ ಹೋಗ್ತಿ ಅಂತ. ಸೊ ಇದು ಫೋರ್ಸಸ್ ಎಂಬುದು ನಮ್ಮದೇ ಅಂತರ ಒಂದು ಅಂಗಡಿ, ನಮ್ಮದೇ ಒಂಥರ ಜಾಬ್, ನಮ್ಮದೇ ಒಂಥರ ಜಾಬ್, ಪ್ರೈವೇಟ್ ಜಾಬ್ ಆಗ್ಲಿ ಗೌರ್ಮೆಂಟ್ ಜಾಬ್ ಆಗ್ಲಿ ಎಲ್ಲಾದು ಒಂಥರ ನಮ್ ಕೈಗೆ ಕೊಟ್ಬಿಟ್ಟಿದ್ದಾರೆ. ಸೊ ಅದನ್ನ ಓಡಿಸ್ಕೊಳೋ ಜವಾಬ್ದಾರಿ ನಿಮ್ ಕೈನೆಲ್ಲ ಐತೆ. ದುಡ್ಡು ಬರೋದು ಹೋಗೋದು ನಿಮ್ ಕೈ. ಅಂತ ಅದ್ಭುತವಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕೊಟ್ಟಿದ್ದು ಹಿಸ್ಟ್ರಿದಲ್ಲಿ ಯಾರು ಕೊಟ್ಟಿಲ್ಲ. ಫಸ್ಟ್ ಟೈಮ್ ಇನ್ ದ ಫೋರ್ಸಸ್ ಮಾರ್ಕೆಟಿಂಗ್. ಸೊ ಯಾಕಂದ್ರೆ ನಾನು ಇಥಿರಮ್ ಕಾನ್ಸೆಪ್ಟ್, ಟ್ರಾನ್ ಕಾನ್ಸೆಪ್ಟ್ ಕಂಟಿನ್ಯೂಸ್ಲಿ ಫೋರ್ಸಸ್ ನಾನು ಯಾವ್ದು ಸ್ಟಾರ್ಟ್ ಆಗಿದ್ರೆ ಕಂಟಿನ್ಯೂಸ್ಲಿ ಐ ಆಮ್ ಕನೆಕ್ಟಿಂಗ್. ಸೊ ಅದ್ರದ್ದು ಫೀಲ್ ಏನಂಬುದು ಗೊತ್ತಾಗಿದೆ, ಅದ್ರದ್ದು ಜೆನ್ಯೂನಿಟಿ ಏನಂಬುದು ಗೊತ್ತಾಗಿದೆ. ಅಂಡ್ ಬಹಳಷ್ಟು ಫ್ಯಾಮಿಲಿಗಳು ಲೈಫ್ ನಲ್ಲಿ ಒಳ್ಳೆ ಅರ್ನಿಂಗ್ ಪೊಸಿಷನ್, ಒಳ್ಳೆ ಹೆಸರು ಗಳಿಸಿದ್ದಾರೆ. ಮೇನ್ ಥಿಂಗ್ ಅರ್ನಿಂಗ್ ಪೊಸಿಷನ್ ಇಸ್ ದ ಸೆಕೆಂಡರಿ ಮ್ಯಾಟರ್. ಒಳ್ಳೆ ಹೆಸರು ಏನನ್ನ ಸಿಸ್ಟಮ್ ಕನೆಕ್ಟ್ ಮಾಡಿ ಜೆನ್ಯೂನಿಟಿ ಅನ್ನೋದು ಗೊತ್ತಾಗಿದೆ. ಆ ತರ ಒಂದು ಸೆಕೆಂಡ್ ಥಿಂಗ್ ಏನಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ದಲ್ಲೇ ಡಿಸೆಂಟ್ರಲೈಸ್ ಅಂತ ಬಿಸ್ನೆಸ್ ಪ್ಲಾಟ್ಫಾರ್ಮ್ ನ ಎಲ್ಲಾ ಕಡೆ ತಂದ್ಬಿಟ್ಟಿದ್ದಾರೆ. ಅಂತ ಒಂದು ಅದ್ಭುತ ಹಿಸ್ಟ್ರಿನ ಕ್ರಿಯೇಟ್ ಮಾಡಿದಂದ್ರೆ ಫಸ್ಟ್ ಅಂಡ್ ಓನ್ಲಿ ಫೋರ್ಸಸ್ ಅಂತ ಅದ್ಭುತವಾದ ಮ್ಯಾನೇಜ್ಮೆಂಟ್ ನಾಗಿದ್ರೆ ಖಂಡಿತವಾಗಿ ನಿಮ್ಮ ಓನ್ ಬಿಸ್ನೆಸ್ ಅಂತಂತ ರೆಸ್ಪಾನ್ಸಿಬಿಲಿಟಿ ಮಾಡ್ಬಿಟ್ರೆ ಯುವರ್ ಲೈಫ್ ಈಸ್ ಯುವರ್ ಹ್ಯಾಂಡ್ಸ್ ಅಂತಾರೆ. ಸೊ ದಟ್ ಈಸ್ ದ ಮಾರ್ಕೆಟ್. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಯುವರ್ ನೆಟ್ವರ್ಕ್ ಇಸ್ ಯುವರ್ ನೆಟ್ ವರ್ತ್ ಅಂತಾರೆ. ಅಂದ್ರೆ ನಿಮ್ಮ ನೆಟ್ವರ್ಕ್ ನ ಎಷ್ಟು ಬೆಳ್ಕೊಂಡ್ರೆ ನಿಮ್ಮ ಇನ್ಕಮ್ ನೆಟ್ವರ್ಕ್ ಇಸ್ ಆಲ್ಸೋ ದಟ್ ಮಚ್ ಆಫ್ ಗ್ರೋತ್ ಇನ್ಕಮ್ ಅಂತಾರೆ ಅದನ್ನ. ಸೊ ಎವ್ರಿವೇರ್ ನೀವು ಎಲ್ಲಿಗನ್ನ ಹೋಗ್ರಿ, ಯುವರ್ ನೆಟ್ವರ್ಕ್ ಅಂದ್ರೆ ನಿಮ್ಮ ಜನಗಳ ಹತ್ರ, ನಿಮ್ಮ ಕಮ್ಯುನಿಟಿ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ನಿಮ್ಗೆ ಎಷ್ಟು ಜನ ಇಸ್ರೆ ಅಷ್ಟು ನಿಮ್ಗೆ ಒಳ್ಳೆ ಹೆಸರು ಹೆಂಗ್ ಗಳಿಸತ್ತೋ ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಗಳಿಸ. ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಳೋದು ಅಷ್ಟೇ ನಿಮಗೆ, ಗೆಟ್ ಮೋರ್ ಪೀಪಲ್, ಗೆಟ್ ಮೋರ್ ಇನ್ಕಮ್. ದಿಸ್ ಇಸ್ ದ ಫೈನಲ್. ಯಾರಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ, ಏನು ಬೇಡ ಅಂತ ಅದ್ಭುತವಾಗೈತೆ. ಬಿ ಫ್ರೀ, ಬಿ ಆಕ್ಟಿವ್, ಬಿ ಪಾಸಿಟಿವ್. ಓಕೆ ಸರ್, ಥ್ಯಾಂಕ್ ಯು ಫಾರ್ ಗಿವನ್ ಆಪರ್ಚುನಿಟಿ ಫಾರ್ ಮೀ, ಕೊಟ್ರೆ ಸರ್ ಅಂಡ್ ಮಂಜುನಾಥ್ ಸರ್. And good luck to all team members. Thank you. Thank you, sir. Thank you, sir. ಸ್ನೇಹಿತರೆ ಏನಾದ್ರು ಡೌಟ್ ಇದ್ರೆ ಒಂದು 5 ನಿಮಿಷದಲ್ಲಿ ಕೇಳಿ. ಯಾಕಂದ್ರೆ ಕರೆಕ್ಟ್ ಆಗಿ 7:55ಕ್ಕೆ ಇದೇ ಲಿಂಕ್ ಅಲ್ಲಿ ಹಿಂದಿ ಮೀಟಿಂಗ್ ನಡೀತಾ ಇದೆ ಸ್ನೇಹಿತರೆ. ಸೊ ದಯವಿಟ್ಟು ಒಂದು 5 ನಿಮಿಷ ಟೈಮ್ ಇದೆ. ಏನೇ ಕ್ವಶನ್ ಇದ್ರು ಕೇಳಬಹುದು ನೀವು. ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿದ್ರು ಯಾರು ಸರ್ ರಾಜುದ್ದೀನ್ ಅಂತ ಹೇಳಿ. ಇವ್ರು ಬಂದು ಏನ್ ಕ್ವಶನ್ ಕೇಳಿದ್ರ ಅಂದ್ರೆ ವರ್ಕ್ ಮಾಡಲಾರದೆ ಇನ್ವೆಸ್ಟ್ ಮಾಡಿ ಹೌ ಟು ಅರ್ನ್ ಅಂತ ಕೇಳಿದ್ದಾರೆ. ಸ್ನೇಹಿತರೆ ವಿತೌಟ್ ವರ್ಕ್ ಅಂದ್ರೆ ನೀವು ಬರಕ್ಕೆ ಹೋಗ್ಬೇಡಿ, ಆರಾಮಾಗಿ ಆ ಮನೆಯಲ್ಲಿ ದುಡ್ಡನ್ನ ಇಟ್ಕೊಂಡು ಕೂತ್ಕೊಳ್ಳಿ. ಹೌದಾ? ಯಾವ್ದೇ ಕೆಲಸ ಮಾಡಕ್ ಎಲ್ಲೇ ನೋಡಿ, ಎಕ್ಸಾಂಪಲ್ ನಾನು ಹೇಳಿದೆ, ಡಾಕ್ಟರ್ ಆದ್ರೆ ನಡೆಯಲ್ಲ, ಡಾಕ್ಟರ್ ಕೆಲಸ ಮಾಡಿದ್ರೆ ದುಡ್ಡು ಬರೋದು. ಸೊ ಹಾಗಾದ್ರೆ ಇಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ.
ಸೊ ಬರೀ ಇನ್ವೆಸ್ಟರ್ಸ್ ನ ಯಾರು ಅವ್ರನ್ನ ಕರ್ಕೊಂಡ್ ಬರಕ್ ಹೋಗ್ಬೇಡಿ. ಓಕೆ, ಮತ್ತೆ ಏನಾದ್ರು ಕ್ವಶನ್ ಇದ್ರೆ ಕೇಳಿ. 1-2-3 ನಿಮಿಷ ಟೈಮ್ ಇದೆ. 2-3 ನಿಮಿಷದಲ್ಲಿ ಮೀಟಿಂಗ್ ನ ಕ್ಲೋಸ್ ಮಾಡ್ತಾ ಇದೀನಿ. ಪ್ರತಿದಿನ 7 ಗಂಟೆಗೆ ಈ ಮೀಟಿಂಗ್ ಇರುತ್ತೆ. ಫಿಕ್ಸ್ ಇದೇ ಲಿಂಕ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಪ್ರತಿದಿನ ಬನ್ನಿ. ಯಾರೆಲ್ಲ ಈ ವಿಡಿಯೋನ ನೋಡಿಲ್ವೋ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದು ಇವತ್ತೇನು ಮೀಟಿಂಗ್ ಆಗಿದೆಯೋ ಇದು ರೆಕಾರ್ಡಿಂಗ್ ಆಗಿರುತ್ತೆ, ಯೂಟ್ಯೂಬ್ ಅಲ್ಲಿ ಲೈವ್ ಇರುತ್ತೆ. ಸೊ ಅದನ್ನ ನೋಡಿ ಅಂತ ಹೇಳ್ತಾ, ಸೊ ಸರ್ ಕ್ಲೋಸ್ ಮಾಡ್ಬೋದಾ ಸರ್? ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಕ್ಲೋಸ್ ಮಾಡೋಣ ಸರ್. ನಾಳೆ 7 ಗಂಟೆಗೆ ಬನ್ನಿ. ಒಬ್ಬೊಬ್ಬ ವ್ಯಕ್ತಿನ ಕರ್ಕೊಂಡ್ ಬನ್ನಿ ಸ್ನೇಹಿತರೆ. ನಿನ್ನೆ ಬರೀ 5 ಜನ ಇದ್ರು, ಇವತ್ತು 15 ಜನ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಇದೇ ತರ ಪ್ರತಿ ದಿನ ಜಾಸ್ತಿ ಆಗ್ತಾ ಹೋಗ್ಲಿ ನಮ್ಮ ಟೀಮ್ ಅಲ್ಲಿ ಅಂತ ಹೇಳ್ತಾ, ಸೊ ಈ ಒಂದು ಮೀಟಿಂಗ್ ನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಎಲ್ರಿಗೂ